ಕಾಯಕ ದಾಸೋಹ. ಕಾಯಕ ದಾಸೋಹ ಪರಿಕಲ್ಪನೆ ಬಸವಾದಿ ಶರಣರು ಜಗತ್ತಿಗೆ ಕೊಟ್ಟ ಬಹುದೊಡ್ಡ ಕೊಡುಗೆ. ಅದು ಆರ್ಥಿಕ ಸ್ವಾತಂತ್ರ್ಯ ಹಾಗೂ ಆರ್ಥಿಕ ಸ್ವಲ್ಪ ಜೋರಾಗಿರಲಿ, ಅವಕಾಶ ಇರಲಿ, ಅವ್ರಿಗೆ ತಿಳಿಬೇಕಲ್ಲ. ಅದು ಆರ್ಥಿಕ ಸ್ವಾತಂತ್ರ್ಯ ಹಾಗೂ ಆರ್ಥಿಕ ಸಮಾನ ಬೀಜ ಮಂತ್ರ, ಸಂಪತ್ತಿನ ಗಳಿಕೆ ಮತ್ತು ಬಳಕೆಯ ಸಮನ್ವಯ ಸೂತ್ರ. ಅದು ಸ್ವಾವಲಂಬಿ ಬದುಕಿನ ನೆಲೆ ಮತ್ತು ಕಲೆ. ಅದು ದೇಹ, ಮನಸ್ಸು, ಆತ್ಮನ ಆರೋಗ್ಯದ ಸಂಜೀವಿನಿ. ಸಾತ್ವಿಕ ಜೀವನ, ಸ್ವಸ್ಥ ಸಮಾಜ, ಸದೃಢ ರಾಷ್ಟ್ರ ನಿರ್ಮಾಣದ ಅಡಿಗಲ್ಲು. ಕಾಯಕ ಎಂದರೆ ಕೇವಲ ಕೆಲಸವಲ್ಲ. ಶರಣರು ಅದಕ್ಕೆ ನೀಡಿದ ಅರ್ಥಮೌಲ್ಯ ವಿಶಿಷ್ಟವಾದುದು, ತುಂಬ ವಿಸ್ತಾರವಾದುದು, ಅಷ್ಟೇ ಪವಿತ್ರವಾದುದು. ಶರಣರ ದೃಷ್ಟಿಯಲ್ಲಿ ಕಾಯಕವೆಂದರೆ ಪೂಜೆ. ಅದೇ ಲಿಂಗ ಪೂಜೆ, ಅದೊಂದು ಯೋಗ, ಅದೇ ಶಿವಯೋಗ, ಅದೇ ಕೈಲಾಸ. ಶರಣರ ಕಾಯಕದ ಸ್ವರೂಪ, ಉದ್ದೇಶ, ಉನ್ನತಿಕೆಯನ್ನು ಕುರಿತು ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು ಸಂಗ್ರಹ ರೂಪದಲ್ಲಿ ಹೀಗೆ ಹೇಳಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ಕಡ್ಡಾಯವಾಗಿ ಕಾಯಕ ಮಾಡಬೇಕು. ಆತ ಮಾಡುವ ಕಾಯಕ ಸತ್ಯ ಶುದ್ಧವಾಗಿರಬೇಕು, ಪ್ರಾಮಾಣಿಕತೆಯಿಂದ ಕೂಡಿರಬೇಕು. ಕಾಯಕದಲ್ಲಿ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಎಂಬುದಿಲ್ಲ. ಎಲ್ಲ ಕಾಯಕಗಳು ಸಮಾನ ಗೌರವಕ್ಕೆ ಪಾತ್ರವಾದವು. ಅಂದಂದಿನ ಕಾಯಕವನ್ನು ಅಂದೇ ಮಾಡಬೇಕು. ಕಾಯಕಕ್ಕೆ ತಕ್ಕಷ್ಟೇ ವೇತನವನ್ನು ಪಡೆಯಬೇಕು. ಇಂದಿಂಗೆ ನಾಳಿಂಗೆ ಬೇಕೆಂದು ಧನವನ್ನು ಹೆಚ್ಚು ಗಳಿಸಿ ಕೂಡಿಡಬಾರದು. ಕಾಯಕದ ಫಲವನ್ನು ತಾನೊಬ್ಬನೇ ಉಣ್ಣಬಾರದು. ಅದರಲ್ಲಿ ಕೆಲ ಭಾಗವನ್ನು ಸಮಾಜಕ್ಕೆ ದಾಸೋಹ ರೂಪದಲ್ಲಿ ದಾಸೋಹಂಭಾವದಿಂದ ಸಲ್ಲಿಸಬೇಕು. ಕಾಯಕವನ್ನು ಕೈಲಾಸ ಪಡೆಯಬೇಕೆಂಬ ಅಪೇಕ್ಷೆಯಿಂದ ಮಾಡಬಾರದು. ಕಾಯಕದಲ್ಲಿಯೇ ಕೈಲಾಸವಿದೆ ಎಂಬ ಭಾವದಿಂದ ಮಾಡಬೇಕು ಇತ್ಯಾದಿ. ಶರಣರು ಈ ಮಾತುಗಳನ್ನು ಕೇವಲ ಹೇಳಬಿಡಲಿಲ್ಲ. 12ನೆಯ ಶತಮಾನದಲ್ಲಿ ಇವನ್ನು ಅಂದು ಕಲ್ಯಾಣದಲ್ಲಿ ಕಾರ್ಯರೂಪಕ್ಕೆ ತಂದಿದ್ದರು. ಹೀಗಾಗಿ ಕಲ್ಯಾಣದ ಶರಣರೆಲ್ಲ ಕಾಯಕ ಜೀವಿಗಳೆನಿಸಿದ್ದರು. ಎಲ್ಲರೂ ಒಂದೊಂದು ಕಾಯಕ ಕೈಗೊಂಡು ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದರು. ತಪ್ಪದೇ ರಾಜನಿಗೆ ತೆರಿಗೆಯನ್ನು ಕೊಡುತ್ತಿದ್ದರು. ಮಹಾಮನೆಯ ದಾಸೋಹಕ್ಕೂ ತಮ್ಮ ಪಾಲನ್ನು ಸಲ್ಲಿಸುತ್ತಿದ್ದರು. ಸಂತೃಪ್ತ ಜೀವನ ನಡೆಸುತ್ತಿದ್ದರು. ಹೀಗಾಗಿ ಬಿಜ್ಜಳನ ಭಂಡಾರ ತುಂಬಿ ತುಳುಕುತ್ತಿತ್ತು. ಅಂದು ಕಲ್ಯಾಣದಲ್ಲಿ ಕೊಡುವವರಿದ್ದರೆ ಹೊರತು ಬೇಡುವವರಿರಲಿಲ್ಲ. ಅದಕ್ಕಾಗಿಯೇ ಬಸವಣ್ಣನವರು ಬೇಡುವವರಿಲ್ಲದ ಬಡವಾದೆನಯ್ಯ ಎಂದು ಹೇಳುತ್ತಾರೆ. ಅಷ್ಟೊಂದು ಸ್ವಾವಲಂಬಿ ಸುಖದ ಬೀಡಾಗಿತ್ತು ಕಲ್ಯಾಣ. ಶರಣರು ರೂಪಿಸಿದ ಈ ಕಾಯಕ ದಾಸೋಹದ ವಿಚಾರಗಳೇ ಗಾಂಧೀಜಿಯವರ ಸರ್ವೋದಯ ಅರ್ಥವ್ಯವಸ್ಥೆಗೆ, ಕಾರ್ಲ್ ಮಾರ್ಕ್ಸನ ಆರ್ಥಿಕ ಸಿದ್ಧಾಂತಕ್ಕೆ ತಳಹದಿಯಾಗಿರುವುದು ಶರಣರ ದೂರದೃಷ್ಟಿಯ ದ್ಯೋತಕವೆನಿಸಿದೆ. ಶರಣರ ಸ್ವಾವಲಂಬಿ ಬದುಕಿನ ಈ ಸೂತ್ರಗಳನ್ನು ನಾವು ಅಳವಡಿಸಿಕೊಂಡರೆ ಇಂದು ನಮ್ಮ ದೇಶ ಎದುರಿಸುತ್ತಿರುವ ಆರ್ಥಿಕ ಅಸಮಾನತೆ, ನಿರುದ್ಯೋಗ, ಬಡತನ ಮತ್ತು ಇವುಗಳಿಂದ ಉಂಟಾಗಬಹುದಾದ ಅಸಹಕಾರ, ಆಂದೋಲನ, ವಿಧ್ವಂಸಕ ಕೃತ್ಯಗಳನ್ನು ತಡೆದು ನಮ್ಮವರು ನೆಮ್ಮದಿಯ ಬಾಳು ನಡೆಸಲು ಸಾಧ್ಯವಾಗಬಹುದಲ್ಲವೇ? ಮತ್ತೆ ಕಲ್ಯಾಣ ಈ ನಾಡಿನಲ್ಲಿ ಸೃಷ್ಟಿಯಾಗಬಹುದಲ್ಲವೇ? ಓಂ ಶ್ರೀ ಗುರು ಅಕ್ಕ ಶ್ರೀದೇವಿಯವರು ಕಾಯಕ ದಾಸೋಹದ ಕುರಿತು ಈ ಗ್ರಂಥದಲ್ಲಿರುವುದನ್ನು ಓದಿದ್ದಾರೆ. ಇದರ ಮೇಲೆ ಈಗ ಚಿಂತನೆ ಮಾಡೋಣ, ಅದರ ಪರಾಮರ್ಶೆ. ತಾವ್ಯಾರಾದರೂ ಹೇಳಬಹುದಿದ್ರೆ ಒಂದೆರಡು ಮಾತು ಹೇಳ್ಬೋದು. ನಿನ್ನೆನೇ ಹೇಳಿದ್ದೀವಿ, ಸ್ವಲ್ಪ ನೋಡ್ಕೊಂಬರ್ರಿ ಅಂತ ಗ್ರೂಪಲ್ಲಿನೂ ಹಾಕಿದ್ದೀನಿ. ಬುಕ್ಗೆಲ್ಲ ತೊಗೊಂಡ್ರಿ ಈಗ ಈಗ ತೊಗೊಂಡಿದ್ದೀರಿ. ನಾಳೆನೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಂ ಸರಿ, ಇವತ್ತು ನಿಮಗೆ ಕನ್ಸೆಷನ್ ಕೊಡ್ತಾ ಇದ್ದೀವಿ. ಆಮೇಲೆ ಚಿಂತನೆ ಬಂದರೂ ಮಧ್ಯದಲ್ಲಿ ಹೇಳಿ. ಈಗ ನಮ್ಮ ಆಯ್ತು ಹಾಂ, ಇದು ವಚನ ಇಲ್ಲ, ಇದರಲ್ಲಿ ವಚನ ಕೊಟ್ಟಿಲ್ಲ. ಹಾಂ ಹಾಂ ಹೇಳ್ರಿ ವಚನ ಹೇಳಿ ಅಮ್ಮ, ಹೇಳಿ. ಹಾಂ 25 ನಿಮಿಷ ಮಾತಾಡಿ ಅವ್ರು ಮುಗಿದ್ಮೇಲೆ ಆಮೇಲೆ
ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ಇದು ಲಿಂಗಾಯತರ ಧರ್ಮ ಅಂತಂದ್ರೆ ಕಾಯಕದ ಮುಖ್ಯ ಅನ್ನೋದು ಬಸವಣ್ಣ ಹೇಳ್ಯಾರ. ಕಾಯಕ ಮಾಡ್ಕೊಂಡೇ ನಾವು ಜೀವನ ನಡೆಸ್ಬೇಕು. ಯಾವುದ ಮೋಸದಿಂದ ಅಥವಾ ಕುಂತು ತಿನ್ನೋದು, ಆಸ್ತಿ ಮಾಡೋದು ಇಂಥದ್ದು ಏನೋ ಅವ್ರಿಗೆ ಹೇಳ್ಕೊಟ್ಟಿಲ್ಲ. ಈ ಕಾಯಕ ಮಾಡೋದ್ರಿಂದ ಪರಿಕಲ್ಪನೆ ಇರೋದ್ರಿಂದನ ನಾವು ಆರ್ಥಿಕವಾಗಿ ಸ್ವತಂತ್ರ ಆಗ್ತೀವಿ. ಆಮೇಲೆ ಆರ್ಥಿಕವಾಗಿ ಸಮಾನತೆ ಬರ್ತೈತೆ ನಮಗೆ. ಆಮೇಲೆ ಬಡವರು ಶ್ರೀಮಂತರನ್ನು ಭೇದ ಭಾವ ಬರೋದಿಲ್ಲ. ಈಗ ದುಡಿತೇನಂದ್ರೆ ಯಾವ್ದಾದ್ರು ಮನುಷ್ಯಾಗ ಒಂದು ಹೆಮ್ಮೆ ಇರ್ತೈತಿ, ನಾ ದುಡ್ಕೊಂಡು ತಿಂತೇನಪ್ಪ, ಯಾರ್ದ ನೆರಳಾಗ ನಾ ಇಲ್ಲ, ನಾನು ಸ್ವಾವಲಂಬಿ ಅದೇನಿ ಅನ್ನೋದು ಅವಾಗನ ನಮಗೆ ಬಸವಣ್ಣವ್ರು ಕೊಟ್ಟ ಮಾರ್ಗ ನಮ್ಗೆ. ಆಮೇಲೆ ಇದರಿಂದ ದೇಹನೂ ಮನಸ್ಸು ಆತ್ಮ ಆರೋಗ್ಯದಿಂದ ಇರ್ತೈತಿ. ಈಗ ನಾವು ದುಡ್ಕೊಂತ ಇದ್ರೆ ಆರಾಮ್ ಇರ್ತೇವೆ, ಖಾಲಿ ಕುಂತ್ಕೊಂಡು 108 ನೋವು ಚಾಲು ಆಗ್ಬಿಡ್ತಾವ. ಆಮೇಲೆ ಮನಸ್ಸುನು ಆರಾಮ್ ಇರ್ತೈತಿ, ಆತ್ಮಕ್ಕೂ ಒಂದು ನೆಮ್ಮದಿ ಇರ್ತೈತಿ. ನಾವು ದುಡ್ಡು ತಿನ್ನಾಕತ್ತೇವಪ್ಪ, ನಮ್ಮ ಆತ್ಮ ಆರಾಮ್ ಇರ್ತೈತಿ. ಯಾವ್ದ ಒಂದು ಮತ್ತೊಬ್ಬರ ನೆರಳನ್ಯಾಗ ಬೆಳೆದೇವಪ್ಪ, ಮತ್ತೊಬ್ಬರ ಒಂಥರ ಆತ್ಮಕ್ಕೂ ಒಂಥರದ್ದು ಇದು ಅನಿಸ್ತೈತಿ. ಏನೋ ಮತ್ತೊಬ್ಬರ ದುಡ್ಕೋಗಿ ನಾವು ತಿನ್ನಾಕತ್ತೇವಿ ಅನ್ನೋ. ನೀವು ದುಡ್ಕೊಂಡು ತಿನ್ರಿ, 10 ರೂಪಾಯಿ ದುಡ್ಕೊಂಡು ಬರ್ರಿ, ಅದೇನು ಲಕ್ಷಾನುಗಟ್ಲೆನ ದುಡಿಬೇಕಂತಿಲ್ಲ. ಇವತ್ತಿನ ದುಡ್ದು ಇವತ್ತು ನಾವು ತಿನ್ನಾಕತ್ತೇವಂದ್ರೆ ಅದು ನೆಮ್ಮದಿಯ ಜೀವನ ಇತ್ತ. ಯಾವ್ದ ಬಡವ್ರು ನೋಡ್ರಿ, ಅವ್ರೇನು ನಮಗೆ ಮತ್ತೊಬ್ಬರ ಸಲುವಾಗಿ ಅವರು ಏನೋ ನಮಗೆ ಮಾಡಿಟ್ಟಿಲ್ಲ. ಅವ್ರು ಇವತ್ತು ತರ್ತಾರೆ, ಇವ್ರು ದುಡ್ಡು ತಿಂತಾರೆ, ಅವ್ರು ರಾತ್ರಿ ಆರಾಮ್ ನಿದ್ದೆ ಮಾಡ್ತಾರೆ. ಅಂದ್ರೆ ಕಾಯಕದ ಬಗ್ಗೆ ನಾವು ಭಾಳ ದುಡಿಬಾರ್ದು ಅಂತೇನಿಲ್ಲ, ದುಡಿರಿ, ನಿಮ್ಗೆ ಶಕ್ತಿ ಇದ್ದಷ್ಟು ದುಡಿದ್ರೆ ಚಲೋನ. ಆದ್ರೆ ಈಗ ಮತ್ತೊಬ್ಬ ತಿನ್ನಬೇಡ್ರಿ, ಬೇಡ್ಕೊಂಡು ತಿನ್ನೋದು ಬೇಡ. ಇವತ್ತು ನೀವು ಏನೋ ಒಂದು ಮಾಡ್ರಿ, ಮರ್ಯಾದೆ ಇಟ್ಟುಕೊಂಡು, ಮತ್ತು ಮೋಸ ಇಲ್ಲದ್ದು. ಯಾರನ್ನ ಕಾಯಕ ಅಂತಂದ್ರೆ ನೀವು ಅದಕ್ಕೆ ಅಷ್ಟ ಇದು ಇರ್ಬೇಕಲ್ಲ, ನಿಷ್ಠೆ ಇರ್ಬೇಕು. ಸುಮ್ಮನೆ ಏನೋ ಒಂದು ಮಾಡಿದ್ರೆ ಮೋಸ ಮಾಡಿ ಕಾಯಕ ಅಂದ್ರೆ ಏನೋ ಬೇರೆ ಅಲ್ಲ. ಪ್ರಾಮಾಣಿಕವಾಗಿ ದುಡಿಬೇಕು. ನಿಮ್ಮನ್ನು ಕಸ ಹೊಡಿ ಸತ್ಯಕ್ಕ ಕಸ ಹೊಡಿನ ಹಾಕಿ ಇವತ್ತು ಶರಣೆ ಆದ ಅಕ್ಕಿ ಸದ್ಯಕ್ಕೆ ವಚನಗಳನ್ನು ಬರ್ತಾಳೆ. ಅಂದ್ರೆ ಅಷ್ಟು ಕಾಯಕ ಕಸ ಹೊಡುವಂತ ಸತ್ಯಕ್ಕ ಅಷ್ಟು ಇತ್ತು ಅವಾಗಿನ ಕಾಲಕ್ಕೆ. ಆಮೇಲೆ ಶರಣ ದೃಷ್ಟಿ ಒಳಗ ಕಾಯಕ ಅಂದ್ರೆ ಪೂಜೆ ಅಂದ್ರ ಬರೀ ಕಾಯಕ ಅಂದ್ರೆ ಕೆಲಸ ಅಂತಾನೂ ಅಲ್ಲ. ಯೋಗ ಅಥವಾ ಪೂಜೆ, ಲಿಂಗ ಪೂಜೆ ಮಾಡುವುದು, ಶಿವಯೋಗ ಮಾಡುವುದು, ಅದೇ ಕೈಲಾಸ ಶರಣರ ಒಳಗ. ಪ್ರತಿಯೊಬ್ಬರು ಅದನ್ನು ಕಡ್ಡಾಯವಾಗಿ ದುಡಿದ ತಿನ್ಬೇಕು. ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಮ್ಯಾಲ್ನವರು, ನಾವು ಕಡಿಮೆ, ಆಮೇಲೆ ನಮ್ಗೆ ನಾಲೆಜೇ ಇಲ್ಲ, ನಮ್ಗೆ ದುಡಿ ನಿಮ್ಗೆ ತಿಳಿದಂತ ಹೇಳ್ಬೋದು. ಇದ್ರೊಳಗೆ ಯಾರು ಇದನ್ನ ತಪ್ಪು ತಿಳ್ಕೊಳಂಗಿಲ್ಲ. ನಮ್ಗೆ ಇಷ್ಟ, ನಮ್ಗೆ ತಿಳಿದೈತಿ ದೊಡ್ಡವರು ಸ್ವಲ್ಪ ಹೆಚ್ಚು ನಮಗೆ ಕೊಡ್ತಾರೆ ಜ್ಞಾನ, ಅದನ್ನು ಸ್ವೀಕಾರ ಮಾಡೋರು. ನಮ್ಗೆ ತಿಳಿದ ಇನ್ನು ಒಂದು ತಿಂಗಳದಾಗ ನಮಗೇನು ತಿಳಿತೈತಪ್ಪ, ತಿಳ್ಕೊಂಡೇವ ಅನ್ನೋದು ನಮಗೊಂದು ಇದು ಇರ್ತೈತಿ. ಮೇಲ್ ಕೇಳ್ಬಿಡೋದು ಶ್ರೇಷ್ಠ ಕನಿಷ್ಠ, ನಾ ದೊಡ್ಡವ, ನಾ ಅತಿ ಕಡಿಮೆ ಜಾತಿ ಪ್ರಶ್ನೆ ಬರೋದೇ ಇಲ್ಲ. ಲಿಂಗಾಯತೊಳಗೆ ಜಾತಿ ಅನ್ನೋದೇ ಇಲ್ಲ. ನಾ ಕನಿಷ್ಠ, ಕಡಿಮೆ ಅವ ಅನ್ನುವಂಥದ್ದು ಏನು ಭೇದ ಭಾವ ಇದಕ್ಕೆ ಬರುವುದಿಲ್ಲ. ಕಾಯಕಕ್ಕೆ ನಾವು ಎಂಥ ಕಾಯಕ ಮಾಡಿದ್ರು ಗೌರವ ಕೊಡಬೇಕು. ಯಾವುದೇ ಕಾಯಕ ಮಾಡಿದ್ರು, ದೊಡ್ಡ ಕಾಯಕ ಆಫೀಸರ್ ಅಂತ ಇರ್ಬೇಕಂತಿಲ್ಲ, ಕಸ ಹುಡುಗಾವ ಅಂತ ಇರ್ಬೇಕಂತಿಲ್ಲ. ನೀವು ಅಡುಗೆ ಮಾಡೋದ್ರೂ ಅದು ಒಂದು ಕಾಯಕನೇ ಅಲ್ಲ. ಅಡುಗೆ ನಾವು ಹೆಣ್ಮಕ್ಳು ಮಾಡ್ತೇವಂದ್ರೆ ಅದೇನಾಗ ಸುಮ್ಮನೆ ಅಲ್ಲ, ಅದು ಕಾಯಕ. ಸರ್ ಅವ್ರು ನಿನ್ನೆ ಭಾಳ ಚಂದ ಹೇಳಿದ್ರು ನಮಗೆ. ಅವ್ರ ಕರೆ ಹೇಳಿದ್ ನೋಡಿದ್ರೆ ನಿನ್ನೆ ಅವ್ರ ಬಗ್ಗೆ ನಮಗೆ ಭಾಳ ಏನೂ ಅಲ್ಲ ನಾವು ಅವ್ರು ತಿಳ್ಕೊಂಡದ್ದು ನೋಡಿದ್ರೆ. ಅಂದ್ರೆ ನಾವು ಹೆಣ್ಮಕ್ಳು ಕಾಯಕ ಈಗ ನೋಡಿ, ಈಗಿನ ಕಾಲದವ್ರು ಕಲಿತು ಈಗ ಆಫೀಸ್ನಾಗ ಕೆಲಸ ಮಾಡ್ತಾರೆ. ಅದು ಅವ್ರ ಕಾಯಕ ನೋಡಿ ನಮಗೆ ಹೆಮ್ಮೆ ಅನಿಸ್ತದ. ನಾವು ಮಾಡ್ಲಿಲ್ಲಪ್ಪ ಅನ್ನಂಗಿಲ್ಲ. ನಾವು ಅಂಥ ಮಕ್ಕಳು ನಡೆದ ಅಂಥವ್ರಿಗೆ ನಾವು ಕಾಯಕ ಹಚ್ಚಿ ಅಂದ್ರೆ ಅದು ಒಂದು ನಮ್ಮ ಖುಷಿನ. ನಾವು ಅಡುಗೆಯನ್ನು ಕಡಿಮೆ ಏನಲ್ಲ ಮಾಡೋದು, ಅಡುಗೆ ಮಾಡ್ಕೊತೇವೆ. ಇಂಥ ಧರ್ಮ ಇದ್ರೊಳಗೆ ಆಧ್ಯಾತ್ಮಿಕ ಚಿಂತನೆ ಮಾಡ್ತೇವೆ ಅಂದ್ರೆ ಇದು ಒಂದು ದೊಡ್ಡ ಕಾಯಕನ ನಮ್ಗೆ. ಅದನ್ನ ಹೇಳ್ಯಾರ ಅವರು. ಆಮೇಲೆ ಇವತ್ತಿಗೆ ನಾಳೆಗೆ ಬೇಕಂತ ಇಡೋಕ್ಕಿಂತ ಇವತ್ತು ದುಡಿದು ಇವತ್ತ ತಿಂದು ಚಲೋ, ನಾಳೆನ ಯಾರು ಕಂಡಾರ? ಇವತ್ತು ದುಡಿತೇವಿ, ಇವತ್ತು ನೆಮ್ಮದಿ ಅಂತ ಅದೇ ಹೌದಿಲ್ಲ. ಹೆಂಗ ನನ್ನದ ಇದು ಐತಿ. ಅವರು ಬರೇ ಹೇಳ್ಬಿಡ್ಲಿಲ್ಲ ಅದನ್ನು. ಹಂಗ ಹೇಳಿ ಯಾವ್ದ ಚಂದ್ರ ಏನೋ ಒಂದು ವಚನ ಹೇಳಿ ಸುಮ್ಮನೆ ಹೋಗ್ಲಿಲ್ಲ. ಅದನ್ನ ತಮ್ಮ ಜೀವನದಾಗ ಅಳವಡಿಸ್ಕೊಂಡ್ರು. ಆಮೇಲೆ ಮಾಡಿ ತೋರಿಸಿದ್ರು ಅವ್ರು. ಎಲ್ಲ ವಚನಕಾರರು ಅವ್ರು ಮಾಡಿ ತೋರಿಸಿದ್ದಕ್ಕೆ ಅಂದಲ್ಲಿ ಅವ್ರು ತಾವು ಏನು ಜೀವನದಾಗ ಅಳವಡಿಸ್ಕೊಂಡಿದ್ರೆ ಬರ್ದಾರ ಅವ್ರು. ಅಥವಾ ಯಾರ್ದೋ ಬುಕ್ ನೋಡಿ ಅಥವಾ ಯಾರ್ದೋ ಹೇಳಿದ್ದಿಲ್ಲ ಸಹಜ ಒಂದಿಷ್ಟು ಅಳವಡಿಸ್ಕೊಂಡಿಲ್ಲ ಅವ್ರದ್ದು ಹೇಳಿದ್ದು. ಯಾಕಂದ್ರೆ ಅಷ್ಟೇ ಶರಣರು ಆಗುವಷ್ಟು ನಾವು ಇನ್ನೂ ದೊಡ್ಡವ್ರನ್ನೂ ಅಲ್ಲ, ಅವ್ರದ್ದು ಇನ್ನೂ ನಾವು ಅಂಬೆಗಾಲಿರ್ಲಿಕ್ಕತ್ತೇವೆ ಶರಣರೊಳಗೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ತಾವು ಏನು ಅನುಭವನ ಮಾಡಿದ್ರು, ತಾವು ಏನು ಜೀವನದಾಗ ಅದನ್ನು ಅವರು ಅನುಭವಿಸಿದ್ರಲ್ಲ ಅದನ್ನು ವಚನ ರೂಪದಾಗ ಹೇಳ. ಕನ್ನಡ ಇಷ್ಟು ಸರಳತಾದ ವಚನಗಳು ಯಾವುದು ನಮ್ಮಂತ ಯಾವ್ದೋ ಒಂದು ಮನುಷ್ಯನೂ ಓದಿದ್ರು ತಿಳಿತದ. ಅದಕ್ಕೇನು ನಾವು ಡಿಕ್ಸ್ನರಿನೂ ಬೇಕಂತಿಲ್ಲ, ಆಮೇಲೆ ದೊಡ್ಡ ಬೇಕಂತಿಲ್ಲ. ನಮ್ಮಂತ ಸಹಜ ಮಂದಿನೂ ಅದನ್ನು ಓದಿ ನಾವು ತಿಳ್ಕೊಬಹುದು. ಒಂದಿಷ್ಟು ನಾವು ಅದನ್ನ ಅನುಭವ ಮಾಡ. ಈಗ ಹಿಂಗೇನು ಕೂಡ್ಕೋತೇವಲ್ಲ, ಅನುಭವ ಮಂಟಪ ಇದ್ದಂಗೆ ಇದು ನಾನು ತಿಳಿದಟ್ಟು ಹೇಳೋದು. ಅದಕ್ಕೇನು ಯಾರೂ ಇದ್ರೊಳಗೆ ತಪ್ಪು ತಿಳ್ಕೊಳಂಗಿಲ್ಲ.
ಅದನ್ನ ಅನುಭವ ನಮ್ಗೆ ಏನಾಗಿರ್ತಿತ್ತು ನಮ್ಮ ಜೀವನದಾಗ ಏನಂತ ಅಂತ ವಚನ ರೂಪದಾಗ ಬರ್ದಾರ. ಮತ್ತು ಎಲ್ಲ ಏನೇನು ನಮ್ಗೆ ತೊಂದರೆ ಬರ್ತದೆ ಜೀವನದಾಗ ವಚನದೊಳಗೆ ಅದ್ರೊಳಗೆ ಗ್ಯಾರಂಟಿ ನಮಗೆ ಅದ್ರದ್ದು ಸೊಲ್ಯೂಷನ್ ಐತಿ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ವಚನಗಳನ್ನ ಅದಾವ. ಅಂಥವು ಅವ್ರು ತ್ರಾಸ ಪಟ್ಟು ಅವ್ರು ಮಾಡಿದ್ದನ್ನೇ ನಮ್ಮ ಜೀವನದಾಗ ಅದನ್ನ ಅಳವಡಿಸ್ಕೊಂತ ಹೋಗ್ಬೇಕದಷ್ಟೇ ಅದು. ಆಮೇಲೆ ಅವಾಗ ಕಲ್ಯಾಣದೊಳಗೆ ಕೊಡುವವರಿದ್ರು ಬೇಡವರು ಇದ್ದಿದ್ದಿಲ್ಲ. ಅಂದ್ರೆ ಅವಾಗ ಅಷ್ಟು ಇದು ಇತ್ತು, ಸಮೃದ್ಧಿಯಾದಂಥ ಯಾಕಿತ್ತು ಅಂತಂದ್ರೆ ಕಲ್ಯಾಣದೊಳಗೆ ಯಾಕಷ್ಟು ಇದು ಇದ್ರಂದ್ರೆ ಸರ್ವೊಬ್ರು ಕಾಯಕ ಮಾಡ್ತಿದ್ರು. ಯಾರು ಈಗ ಬೇಡ್ಕೊಂಡು ತಿನ್ನೋದಾದ್ರು ಇದು ಮಾಡಿ ಅವಾಗಿನ ಕಾಲಕ್ಕೆ ಯಾರ ಬೇಡಕ್ಕಾಗ ಕೊಡ್ಬೇಕನ್ನುವಂಥದ್ದು ಭಾವನೆ ಇರ್ತಿದ್ರೆ ಬೇಡವ್ರು ಇರ್ತಿದ್ದಾಗ ಕಾಯಕ ಕಷ್ಟ ಮಾತು ಬಸವಣ್ಣ ಕೊಟ್ಟರೆ ಅದಕ್ಕೆ ಇವತ್ತಿಗೂ ನೋಡ್ರಿ ಲಿಂಗಾಯತ ಅಂತ ಅಷ್ಟ ನಮ್ಗೆ ಎಲ್ಲ ಸಮಾಜದಾಗೂ ದುಡ್ದ ತಿಂತಾರೆ, ಯಾರು ಹಂಗ ತಿನ್ನಂಗಿಲ್ಲ. ಅದನ್ನು ಸ್ವಲ್ಪ ನಾವು ಇನ್ನೂ ಅಳವಡಿಸ್ಕೊಂಡು ಹೋದ್ರೆ ಇನ್ನೂ ಚಲೋಲ್ಲ. ಕಾಯಕವನ್ನು ಅಳವಡಿಸ್ಕೊಂಡು ಇದಕ್ಕೆ ಕೆಟ್ಟ ಹೆಚ್ಚು ಕಡಿಮೆ ಅನ್ನೋ ಕನಿಷ್ಠ ನಿಕೃಷ್ಟ ಅನ್ನೋದು ಏನು ಇರುವುದೇ ಇಲ್ಲ. ಈ ಕಾಯಕ ದಾಸೋಹದ ಬಗ್ಗೆ ಗಾಂಧೀಜಿಯವರು ಅರ್ಥವ್ಯವಸ್ಥೆ ಇದು ಕಾರ್ಲ್ ಮಾರ್ಕ್ಸ್ನು ಅದನ್ನ ಅವಾಗಿನ ಕಾಲಕ್ಕೆ 12ನೇ ಶತಮಾನದಾಗ ಶರಣರು ಇದನ್ನ ಹೇಳ. ಆಮೇಲೆ ಗಾಂಧೀಜಿಯವರು, ಆಮೇಲೆ ಕಾರ್ಲ್ ಮಾರ್ಕ್ಸ್ ಇವಾಗ ಬಂದಿದ್ದವರೆಲ್ಲ ಅದನ್ನ ಆ ತಳಹದಿ ಮೇಲೆ ಶರಣರು ದೂರದೃಷ್ಟಿ ಇಟ್ಕೊಂಡು ಹೇಳ್ಯಾರ. ನಾ ಏನೋ ಇದನ್ನ ಹೆಚ್ಚು ಓದ್ಕೊಂಡು ಬಂದಿದ್ದಿಲ್ಲ. ಈ ಸದ್ಯಕ್ಕೆ ಇದೇನು ವಚನ ಇದನ್ನ ಕೊಟ್ಟಾರಲ್ಲ ಅದ್ರ ಬಗ್ಗೆ ನಾನು ತಿಳಿದಿದ್ದು ಒಂದೆರಡು ಇದ್ದೀನಿ ಹೇಳ್ತೀನಿ. ನಾಳಿಂದ ಪ್ರಸಂಗ ಬಂದ್ರೆ ನನಗೆ ಇದಕ್ಕೊಂದಿಷ್ಟು ಚೊಲೋಸಂಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಶರಣಾರ್ಥಿ ಶಾಂತಾ ಲಂಗೋಟಿ ಅವರು ತುಂಬ ಚೆನ್ನಾಗಿ ಕಾಯಕದ ವಿವರಣೆಯನ್ನು ನೀಡಿದ್ದಾರೆ. ಅವರಿಗೆ ಶರಣಗಳನ್ನು ಸಲ್ಲಿಸ್ತಾ ಈಗ ನಮ್ಮ ಇಟ್ನಾಳ್ ಅಲ್ಲ ನಾಳೆ ಓಕೆ ಸರ್. ಈಗ ಇಟ್ನಾಳ್ ಶರಣರಿಂದ ಚಿಂತನೆ. ಎಸ್. ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನಮ್ಮಲ್ಲಿ ಜೀವನದ 4 ಪುರುಷಾರ್ಥಗಳು ಅಂತ ತಿಳ್ಕೊಂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ತಿಳ್ಕೊಂಡು ಹಳೆಯ ಕಾಲದ ಒಂದು ಇದು ನಮ್ಮ ಜೀವನದೊಳಗೆ ಎದಕ್ಕಾಗಿ ನಾವು ಬದುಕಬೇಕು, ಧರ್ಮಕ್ಕಾಗಿ ಬದುಕಬೇಕು, ಅಂದರೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಬೇಕು, ಅಧರ್ಮದಿಂದ ನಾವು ಜೀವನ ಸಾಗಿಸಬಾರ್ದು. ಆಮೇಲೆ ನಾವು ಧರ್ಮದಿಂದ ಬದುಕಬೇಕು. ಆ ಗಳಿಸೋದ್ರೊಳಗೂ ಧರ್ಮದಿಂದಲೇ ಗಳಿಸ್ಬೇಕು. ಯಾರೋ ಒಬ್ಬನ ಕುತ್ತಿಗೆ ಕೊಯ್ದು ರೊಕ್ಕ ಮಾಡೋದಲ್ಲ. ಈಗ ನಮ್ಮಲ್ಲೇನಿದೆ ಒಟ್ಟು ರೊಕ್ಕ ಗಳಿಸ್ಬೇಕು. ಈಗೆಲ್ಲ ಹೆಂಗೆ ನಡೆದಂತಂದ್ರೆ ಅದನ್ನು ಇವರು ಬಹಳ ಚೆನ್ನಾಗಿ ಹೇಳಿದ್ರು. ಆಮೇಲೆ ಕಾಮ ಅಂತಂತಂದ್ರೆ ಗಳಿಸಿದ್ದನ್ನು ಬಳಸಬೇಕು. ಅಂದ್ರೆ ಜೀವನದೊಳಗೆ ನಮ್ಮ ಆರ್ಥಿಕ ವ್ಯವಹಾರ ಹೆಂಗೆ ಮಾಡಬೇಕು ಅನ್ನೋಂತಂದ್ರೆ ಗಳಿಸೋದನ್ನು ಮರಿಬೇಡ್ರಿ ಅಂತ ಹೇಳ್ತಾನೆ. ಆ ಗಳಿಸಿದ್ದನ್ನು ಬಳಸೋದನ್ನು ಮರಿಬೇಡ್ರಿ, ಬರೀ ಗಳಿಸಿ ಇಡುವುದಲ್ಲ. ಅದು ಕಾಮ ಅಂತಂತಾರೆ. ಕಾಮ ಅಂತಂತಂದ್ರೆ ಹೇಳಿನಲ್ಲ ನಾನು ನಿನ್ನಿಂದ, ಕಾಮ ಅಂತಂದ್ರೆ ಮನಸ್ಸಿನ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ನಾವು ಕಾಮ ಅಂತ ಕರಿತೀವಿ. ಕಾಮ ಅಂದ್ರೆ ಬಹಳ ನಾವು ಅದಕ್ಕೆ ಒಂದು ನೆಗೆಟಿವ್ ಫೀಲಿಂಗ್ ಡೆವಲಪ್ ಆಗ್ತದೆ. ಕಾಮ ಅಂತಂದ ಕೂಡಲೇ ಓನ್ಲಿ ದೇಹದ ಬಯಕೆಯೇ ಕಾಮ ಅನ್ನುವಂಥ ಒಂದು ವಿಚಾರ ನಮ್ಮ ತಲೆಯೊಳಗೆ ಬರ್ತದೆ. ಕಾಮ ಅಂತಲ್ಲ, ನಾವು ಏನೇನು ಬಯಸ್ತೀವಿ ಆ ಬಯಕೆಗಳನ್ನು ಅದನ್ನು ಇಟ್ಕೋಬಾರ್ದು, ಅದನ್ನು ಪೂರೈಸಬೇಕು. ಆಗ ನಮ್ಮ ಸಮಾಧಾನ ಆಗ್ತದೆ. ಇದೊಂದು ಪುಸ್ತಕ ನಾವು ಓದಬೇಕಾಗಿದೆ, ಇದನ್ನು 100 ರೂಪಾಯಿ ಕೊಟ್ಟು ಇದನ್ನು ತೊಗೊಂಡು ಇದನ್ನು ಓದೋಣ, ಇದನ್ನು ತಿಳ್ಕೊಳ್ಳೋಣ, ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದು. ಇದು ಒಂದು ಕಾಮನ, ಇದು ಒಂದು ಬಯಕೆನ. ಅಥವಾ ಒಂದು ಮನೆಯೊಳಗೆ ಒಂದು ಅಡುಗೆ ಮಾಡ್ತೀವಿ, ಅಡುಗೆ ಮಾಡುವಾಗ ಅದೆಲ್ಲರಿಗೂ ಏನಪ್ಪ ಅಂತಂದ್ರೆ ನಮ್ಮ ಬಂಧು ಬಳಗ ಮನೆಯವರು ಎಲ್ಲರೂ ಚೆನ್ನಾಗಿ ಊಟ ಮಾಡಬೇಕು, ಅದನ್ನು ಸಂತೋಷ ಪಡಬೇಕು. ಆ ಸಂತೋಷದೊಳಗೆ ನನಗೆ ಸಂತೋಷ ಐತಿ, ಇದು ಒಂದು ಬಯಕೆನ. ಅದಕ್ಕೆ ಪೂಜೆ ಮಾಡುವಾಗ ಹೇಳ್ತಲ್ಲ, ಅದು ಕಾಮನ ಪೂರ್ತಿ ಜಯ ದೇವ ಜಯ ಮಂಗಳ ಮೂರ್ತಿ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರೆ. ಅಂದ್ರೆ ಕಾಮ ಬೇಡದ್ದಲ್ಲ, ಅದು ಬೇಕಾದದ್ದು. ಅದು ಧರ್ಮಯುತವಾದಂಥ ಕಾಮ. ಇವನ್ ಭಗವದ್ಗೀತಾದೊಳಗೆ ಕೃಷ್ಣ ಪರಮಾತ್ಮ ಹೇಳ್ಯಾನ, ನಾನು ಅಧರ್ಮವಾದಂಥ ಕಾಮವೇ ಆಗಿದ್ದೇನೆ ಅಂತ ಹೇಳಿದಾನೆ. ಅಂದರೆ ಧರ್ಮಯುತವಾದಂಥ ಕಾಮ, ಧರ್ಮಕ್ಕೆ ವಿರೋಧವಲ್ಲದ ಕಾಮನೇ ನಾನು ಆಗಿದ್ದೇನೆ ಅಂತ ಸ್ವತಃ ಕೃಷ್ಣ ಪರಮಾತ್ಮ ಭಗವದ್ಗೀತಾದಾಗ ಹೇಳಿದ್ದಾನೆ. ಇದನ್ನು 12ನೇ ಶತಮಾನದೊಳಗೆ ನಮ್ಮ ಶರಣರು ಇದನ್ನೇ ಹೇಳಿದರು. ಏನಪ್ಪ ಅಂತಂದ್ರೆ ಖಾಲಿ ಕೂಡಬೇಡ್ರಿ, ದುಡಿರಿ. ಯಾರೂ ಖಾಲಿ ಕೂಡಬಾರ್ದು.
ಆಗ ಏನಾಗಿತ್ತು ಅಂತಂದ್ರೆ 12ನೇ ಶತಮಾನದೊಳಗೆ ಸಮಾಜದೊಳಗೆ ಒಂದು ಇಷ್ಟೊಂದು ಡಿಸ್ಟಾರ್ಷನ್ ಬಂದಿತ್ತಲ್ಲ, ಆಗ ನೀವೇನೋ ದುಡುಕಿ ಅಥವಾ ಕಾಯಕ ಅಥವಾ ಒಂದು ಕೆಲಸ ಅದು ನಿಮ್ಮ ಜಾತಿ ಮೇಲೆ ನಿರ್ಧಾರ ಆಗ್ತಿತ್ತು. ಕಂಬಾರನ ಮಗ ಕಂಬಾರ, ಕುಂಬಾರನ ಮಗ ಕುಂಬಾರ, ಬಡಿಯಾರನ ಮಗ ಬಡಿಯಾರು, ನಿಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನೋಡ್ರಿ ಆಗಿನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ನಿಮ್ಮ ಹುಟ್ಟೇ ನಿಮ್ಮ ಕಾಯಕವನ್ನು ನಿರ್ಧಾರ ಮಾಡ್ತಿತ್ತು. ಪುಣ್ಯಕ್ಕೆ ಆ ಪರಿಸ್ಥಿತಿ ಗೊತ್ತಿಲ್ಲ. ಅಂದ್ರೆ ಬಸವಣ್ಣನವರು ಕಂಡಂಥ ಒಂದು ಕನಸು ಇವತ್ತು ನನಸಾಗ್ಲಿಕ್ಕತ್ತಿದೆ. ಇವತ್ತು ನಮಗೆ ಮಾಡೋ ಕೆಲಸ ಜಾತಿ ಮೇಲೆ ನಿರ್ಧಾರ ಆಗಿಲ್ಲ, ನಮ್ಮ ಯೋಗ್ಯತೆ ಮೇಲೆ ಅಥವಾ ನಮ್ಮ ಇಚ್ಛೆ ಮೇಲೆ ಕಾಯಕವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ಇವತ್ತು ಸಿಕ್ಕದ. ಆಗ ಹಂಗಿರಲಿಲ್ಲ. ಹೀಗಾಗಿ ಪೂಜಾ ಮಾಡೋ ಕೆಲಸ ಬ್ರಾಹ್ಮಣರೊಳಗೆ ಹುಟ್ಟಿದವ್ರಿಗೆ ಅವ್ರದ್ದು ಪೂಜಾ ಕೆಲಸ ಅದ, ಮತ್ತು ಬೇರೆದವ್ರಿಗಿಲ್ಲ. ಅಥವಾ ಐನಾರು ಅಂತಂದ್ರೆ ಒಕ್ಕಲ್ತನ ಮಾಡೋ ಕೆಲಸ ಆ ಒಕ್ಕಲಿಗರ ಮಂಚಂದೊಳಗೆ ಹುಟ್ಟಿದಾರೋ ಒಕ್ಕಲ್ತನ ಕೆಲಸ ಮಾಡೋದು, ಬೇರೆ ಕೆಲಸ ಅವ್ರು ಇಲ್ಲೇ ಇಲ್ಲ. ಚರ್ಮದ ಹರಿಗಾರಿಕೆ ಕೆಲಸ ಮಾಡೋರು ಆ ಸಂಗಾರ ಜಾತಿಯೊಳಗೆ ಹುಟ್ಟಿದಾರೋ ಅವ್ರದ್ದು ಕೆಲಸ. ಅಂದ್ರೆ ನೀವು ಮಾಡುವ ಕೆಲಸದ ನಿರ್ಧಾರ ನಿಮ್ಮ ಹುಟ್ಟಿನ ಮೇಲೆ ನಿರ್ಧಾರ ಆಗ್ತಿತ್ತು. ನಿಜವಾದ ಬಿಗ್ ಪ್ಯಾರಡಾಕ್ಸ್ ಅಂತಲ್ಲ. ಹಿಂಗೆ ಜೀವನದೊಳಗೆ ಅದು ಏನು ಸಮಸ್ಯೆ ಏನಿತ್ತಂತಂದ್ರೆ, ಇದು ನಿನ್ನ ಕೆಲಸ ಅಲ್ಲ, ಇದು ನಿನ್ನ ಕೆಲಸ ಏನಪ್ಪ ಅಂತಂದ್ರೆ ನೀ ಈ ಜಾತಿಯಾಗ ಹುಟ್ಟಿ ಈ ಕೆಲಸನ ನೀನು ಮಾಡಬೇಕು, ಮತ್ತೊಂದು ಕೆಲಸ ಮಾಡಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಹೀಗಾಗಿ ಆ ಜಾತಿನ ನಿಮ್ಮ ಕೆಲಸ ನಿರ್ಧಾರ ಮಾಡಿಬಿಡ್ತಿತ್ತು. ಅದಕ್ಕೆ ಕಡಿವಾಣ ನಮ್ಮ ಬಸವಣ್ಣವರು ಹಾಕಿದ್ದರು. ಅದು ಏನಪ್ಪ ಅಂತಂದ್ರೆ ಆ ಜಾತಿ ಮೇಲೆ ಕೆಲಸ ಅಲ್ಲ. ಇವನ್ ಈಗ ನಾವು ಸಣ್ಣ ಸ್ಕೂಲ್ನಾಗ ಸಹಿತ ಈಗ ಹುಡುಗರಿಗೆ ನೀವು ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕು ಅಂತಂತಂದ್ರೆ ನಿಮ್ಗೆ ಯಾವ್ದು ಮನಸ್ಸಿಗೆ ಬರ್ತದೆ. ಆರ್ಟ್ಸ್ ಬೇಕಂದ್ರೆ ಆರ್ಟ್ಸ್ ಕಲೀರಿಪ್ಪ, ಸೈನ್ಸ್ ಬೇಕಂದ್ರೆ ಸೈನ್ಸ್ ಕಲೀರಿ, ಕಾಮರ್ಸ್ ಬೇಕಂದ್ರೆ ಕಾಮರ್ಸ್ ಕಲಿಸಿರಿ ಅಂತ ಒಂದು ಆಪ್ಷನ್ ಕೊಡ್ತೀವಿ. ನಾವೆಲ್ಲ ಶಾಲೆ ಒಳಗೆ ನಾವು 9th ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಡಿಸೈಡ್ ಮಾಡಬೇಕಾಯ್ತು, ಮುಂದೆ ಗ್ರ್ಯಾಜುಯೇಟ್ ಆದಮೇಲೆ ಏನು ಆರ್ಟ್ಸ್ ಕಲಿತೀವೋ, ಸೈನ್ಸ್ ಕಲಿತೀವೋ, ಕಾಮರ್ಸ್ ಕಲಿತೀವೋ ಅನ್ನೋದು ನಾವು 9th ಸ್ಟ್ಯಾಂಡರ್ಡ್ ಒಳಗೆ ಆಪ್ಟ್ ಮಾಡುವಂಥ ಪರಿಸ್ಥಿತಿ. ಈಗಾದರೂ ಒಂದು ಒಳ್ಳೆಯ ವಿದ್ಯಾಲಯದೊಳಗೆ ಹುಡುಗರಿಗೆ ಸ್ಟಾರ್ಟ್ನಾಗ ಹೇಳ್ತಾರೆ, ನಿಮ್ಗೆ ಎಲ್ಲಿ ಇಂಟ್ರೆಸ್ಟ್ ಅದ ಅಲ್ಲಿ ಕಲೀರಿ. ನೀವು ಜಾತಿ ಮೇಲೆ ಅಲ್ಲದು, ನಿಮ್ಮ ಇಂಟ್ರೆಸ್ಟ್ ಪ್ರಕಾರ, ನಿಮ್ಮ ಇಚ್ಛೆಯ ಪ್ರಕಾರ ಯಾವ ಕೆಲಸದಲ್ಲಿ ನಿಮಗೆ ಆಸ್ತಿ ಇದೆಯೋ, ಯಾವ ಕೆಲಸದಲ್ಲಿ ನಿಮಗೆ ಸಂತೋಷ ಸಿಗ್ತದೆಯೋ ಆ ಕೆಲಸವನ್ನು ನೀವು ಆಯ್ಕೆ ಮಾಡಿರಿ. ಆಗ ಆ ಕೆಲಸಕ್ಕೊಂದು ಯೋಗ್ಯ ಮರ್ಯಾದೆ ಸಿಗ್ತದೆ. ಯು ವಿಲ್ ಗೆಟ್ ಅಂದರೆ ಯುವರ್ ವರ್ಕ್ ವಿಲ್ ಗೆಟ್ ಫುಲ್ ಜಸ್ಟಿಸ್. ಈಗೇನಾಗಿದೆ, ಆಗಿನ ಕಾಲದೊಳಗೆ ಆಪ್ಷನ್ನೇ ಇಲ್ಲ. ನೀ ಈ ಜಾತಿಯಾಗ ಹುಟ್ಟಿ ಈ ಕೆಲಸ ನೀವು ಮಾಡಬೇಕು. ಕೆಲವರಿಗೆ ಆಟೋಮೆಟಿಕಲಿ ಅದರೊಳಗೆ ಇಂಟ್ರೆಸ್ಟ್ ಇತ್ತು, ಅವ್ರಿಗೇನು ಪ್ರಾಬ್ಲಮ್ ಇರಲಿಲ್ಲ. ಆದರೆ ಇಂಟ್ರೆಸ್ಟ್ ಇಲ್ಲದಂಥ ಒಂದು ಕೆಲಸದೊಳಗೆ ಅವನು ತೊಡಗಿದ್ರೆ ಆ ಕೆಲಸ ಒಳ್ಳೆ ಏನಪ್ಪ ಅಂತಂತಂದ್ರೆ ಎಫಿಷಿಯೆಂಟ್ಲಿ ಆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಆ ಕಾಯಕ ಅಂತಂದ್ರೆ ಏನಪ್ಪ ಅಂತಂತಂದ್ರೆ ಯಾರು ಯಾವ ಬೇಕಾದ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಬಹುದು, ಆಯ್ಕೆ ಸ್ವಾತಂತ್ರ್ಯ, ಇದು ಕಾಯಕದ. ಎರಡನೇದು, ಆ ಕಾಯಕಕ್ಕೆ ಬರೇ ಗಳಿಕೆಯ ಸ್ವರೂಪವನ್ನು ಕೊಡಲಿಲ್ಲ. ಕಾಯಕ ಅಂದ್ರೆ ರೊಕ್ಕ ಗಳಿಸು. ಈಗ ನಮ್ಮಲ್ಲೆಲ್ಲ ಈ ಶಾಲೆಯೊಳಗೆ ಅಥವಾ ನಾವೆಲ್ಲ 99% ಬಂದು ನಾವು ಶಾಲೆಗೆ ಯಾಕೆ ಕೊಡ್ತೀವಪ್ಪ, ಏನಾರು ಕಲಿತ ಒಂದು ಡಿಗ್ರಿ ತೊಗೊಂಡೆ ಒಂದು ನೌಕರಿ ಮಾಡಪ್ಪ. ನೌಕರಿ ಮಾಡೋ ಸಲುವಾಗಿನ ನಾವು ಇವತ್ತು ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ಒಂದು ಸ್ಟೇಜ್ ಬಂದುಬಿಟ್ವಿ. ನಾವು ಮನಸ್ಸಿನ ಸಮಾಧಾನಕ್ಕಾಗಿ ಕೆಲಸ ಮಾಡಬೇಕು ಅನ್ನೋದು ತಲೆಯೊಳಗೆ ಯಾರು ಇಲ್ಲ. ಈಗ ಯಾರೋ ಒಬ್ಬರು ಡ್ರಾಯಿಂಗ್ ತೆಗೆದಿರ್ತದೆ, ನಾ ಏನೂ ಮಾಡೋಂಗಿಲ್ಲ, ಬರೀ ನಾ ಏನಪ್ಪ ಅಂತಂದ್ರೆ ಚಿತ್ರಕಲೆ ಡ್ರಾಯಿಂಗ್ದೊಳಗೆ ನಾನು ಮುಂದುವರಿಬೇಕಂತ ಮಾಡಿದ ತಲೆಗಿಲಿ ಕೆಟ್ಟದೇನೆ ಈಗ ಆ ಡ್ರಾಯಿಂಗ್ ತೆಗೆದು ಒಗೆಯೋದು. ಮೊದಲು ಏನಪ್ಪ ಅಂತಂದ್ರೆ PUC ಪಾಸಾಗ ಆರ್ಟ್ಸ್ ತಗೋ, ಸೈನ್ಸ್ ತಗೋರಿ, ಟೈಪಿಂಗ್ ಮಾಡ್ಕೋರಿ, ಕಂಪ್ಯೂಟರ್ ಕೋರ್ಸ್ ಮಾಡ್ಕೋರಿ. ಮೊದಲು ನಿನ್ನ ಕಾಲ ಮೇಲೆ ನಿಂತು ನೋಡು, ನಿಲ್ಲು ಕೆಲಸ ಮಾಡು, ಆಮೇಲೆ ನಿಂದು. ಈಗೆಲ್ಲ ಅಂದ್ರೆ ಇವತ್ತು ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಕಾಯಕ ಏನಪ್ಪ ಅಂದ್ರೆ ಬರೇ ಗಳಿಸೋದು ಬೇಕು. ಯಾಕಂದ್ರೆ ಸ್ವಾವಲಂಬಿಯಾಗಿ ಬದುಕಬೇಕು. ಇನ್ನೊಬ್ಬರ ಮ್ಯಾಲೆ ನಾವು ಅವಲಂಬನೆ ಆಗಬಾರ್ದು. ಒಂದು ಆತ್ಮಗೌರವಕ್ಕಾಗಿ ನೀನು ದುಡಿಬೇಕು. ಆರ್ಥಿಕವಾದಂಥ ಸ್ವಾವಲಂಬನೆಯನ್ನು ಪಡೆಯಬೇಕು. ದಟ್ ಈಸ್ ದ ಫಸ್ಟ್ ಏಮ್.
ಎರಡನೇದೇನಪ್ಪ ಅಂತಂದ್ರೆ ನಿನ್ನ ಮನಸ್ಸಿನ ತೃಪ್ತಿನೂ ಸಿಗಬೇಕು ಆ ಕೆಲಸ ಮಾಡೋದ್ರೊಳಗೆ. ನೋಡಿರಿ, ಕೆಲವರಿಗೆ ಸೈನ್ಸ್ದಾಗ ಇಂಟ್ರೆಸ್ಟ್ ಇರ್ತದೆ, ಆರ್ಟ್ಸ್ಗೆ ಹಾಕಿರ್ತಾರೆ, ಆರ್ಟ್ಸ್ದಾಗ ಇಂಟ್ರೆಸ್ಟ್ ಇರ್ತದೆ, ಸೈನ್ಸ್ದಾಗ ಹಾಕಿರ್ತಾರೆ. ಕೆಲವರಿಗೆ ಕಾಮರ್ಸ್. ಇವನ್ ಆಫೀಸ್ನೊಳಗೆ ಸಹಿತ ನಮ್ಗೆ ಕೆಲಸ ಕೊಡುವಾಗ ಯಾವುದೋ ಒಂದು ಟೇಬಲ್ ಒಂದು ಕೆಲಸ ಕೊಟ್ಬಿಡ್ತೀವಿ. ಅವಾಗ ಅದ್ರಾಗ ಇಂಟ್ರೆಸ್ಟ್ ಅದನ್ನೋ ಇಲ್ಲೋ ಇದು ವಿಚಾರ ಇಲ್ಲ. ಕೆಲವರಿಗೆ ಅಂಕಿ ಸಂಖ್ಯಾದೊಳಗೆ ಭಾಳ ಇದು, ಅವ್ನ ಅಕೌಂಟ್ಸ್ ಡಿಪಾರ್ಟ್ಮೆಂಟಾಗ ಹಾಕ್ರಪ್ಪ. ಕೆಲವರಿಗೆ ಮಂದಿ ಜೊತೆಗೆ ಮಾತಾಡೋದ್ರಾಗ ಇದ್ರೊಳಗೆ ಭಾಳ ಇಂಟ್ರೆಸ್ಟ್ ಅಪ್ಪ, ರಿಲೇಷನ್ ಡೆವಲಪ್ ಮಾಡುವಾಗ ಅವ್ನು ಮಾರ್ಕೆಟಿಂಗ್ನಾಗ ಹಾಕ್ರಪ್ಪ. ಅವರ ಮನಸ್ಸಿನ ಸ್ಥಿತಿಯ ಪ್ರಕಾರ ಕಾಯಕವನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಮೊದಲು ಇರಲೇ ಇಲ್ಲ. ಈಗ ನೋಡ್ರಿ 21ನೇ ಶತಮಾನದೊಳಗೆ ಈ ಬಸವಣ್ಣವ್ರ ಕನಸು ಅನ್ನೋದು ಈಗ ನಿಜವಾಗಿಯೂ ಅದು ಕಾರ್ಯಗತವಾಗಿದೆ. ಇದು ಸುಮ್ಮನೆ ತಂತನ ಬರಲಿಲ್ಲ. ಇದಕ್ಕೆ ಕ್ರಾಂತಿ ಆದಮೇಲೆ ಒಂದು 8-9 ವರ್ಷ ಟೈಮ್ ತೊಗೊಂಡಿದ್ದು ನೋಡ್ರಿ. ಅವ್ರ ಕನಸು ನನಸಾಗಬೇಕಾತಂದ್ರೆ ಇವತ್ತು ನೋಡ್ರಿ ಎಲ್ಲರಿಗೂ ಯಾವ ಬೇಕು ಆ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳೋಂಥ. ನಾವು ಬೇಕಾದ್ರೆ ಡಾಕ್ಟ್ರ್ ಆಗ್ತಾನೆ. ಡಾಕ್ಟ್ರ್ ಅಂದ್ರೆ ಏನೋ ಚರ್ಮ ಕೊಯ್ದ ಆಪ್ರೇಷನ್ ಮಾಡೋದಂತದೇನಪ್ಪ, ಸಂಗಾರ ಕೆಲಸ ಇದ್ದಂಗೆ, ಏನೋ ಒಂದು ಡಿಗ್ನಿಫೈಡ್ ಸಂಗಾರ ಕೆಲಸ ಮಾಡಿದಂಗೆ ಅಷ್ಟ ಅಲ್ಲ. ಅಥವಾ ಒಂದು ಇಂಜಿನಿಯರ್ ಆಗೋದು, ಇಂಜಿನಿಯರ್ ಅಂತಾರೆ ಕಂಬಾರಿಕೆ ಮಾಡಿದಂಗೆ, ಬಡಿಗೇರಿಕೆ ಮಾಡಿದಂಗೆ. ಬಟ್ ಇಟ್ ಹ್ಯಾಸ್ ಕಮ್ ಇಟ್ ಡಿಗ್ನಿಫೈಡ್ ಫಾರ್ಮ್ಯಾಟ್. ಆ ಡಿಗ್ನಿಫೈಡ್ ಫಾರ್ಮ್ಯಾಟ್ನೊಳಗೆ ಬರಬೇಕಾದ್ರೆ 700-800 ವರ್ಷ ಅಂದ್ರೆ ಪ್ರತಿಯೊಬ್ಬರಿಗೂ ಆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದು ಕಾಯಕ. ಬಸವಣ್ಣವರು ಅದಕ್ಕೆ ಇನ್ನೊಂದು ಆ್ಯಂಗಲ್ ಕೂರಿಸಿದ್ರು. ಒಂದು ಏನು, ನೀವು ಮತ್ತೊಬ್ಬರ ನಿನ್ನೆ ಒಂದು ಬಂದಿತ್ತು, ಚೆಲ್ಲಬೇಕು ಶರಣಂಗೆ ಪರಧನವ ಒಲ್ಲೆನೆಂಬ, ಬ್ಯಾರೆ ಅವರ ರೊಕ್ಕ ಬ್ಯಾಡ ಅನ್ನುವಂಥ ಹಠ ಇರಬೇಕು. ಇದು ರಾತ್ರೇನೋ ನನ್ನ ಕಾಲ ಮೇಲೆ ನಾನೇ ನಿಲ್ತೀನೋ, ನಾನೇ ಗಳಿಸ್ತೀನೋ. ಇದು ಮೊದಲೇ ಮಾತು. ಈಗ ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಬೇಕು. ನಮ್ಮ ಮಕ್ಕಳಿಗೆ ಹೇಳ್ಬೇಕು, ನೋಡಪ್ಪ ನೀನು ಡಿಗ್ರಿ ಆಗೋ ತನಕ ನಿನ್ನ ನಾನು ನೋಡ್ಕೋತೇನೋ, ಡಿಗ್ರಿ ಆದ ಮ್ಯಾಲೆ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು ಅವನ್ನ. ಡೋಂಟ್ ಗಿವ್ ಪ್ರೊಟೆಕ್ಷನ್. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಆ ಭಾಳಷ್ಟು ಪ್ರೊಟೆಕ್ಷನ್ ಕೊಟ್ಟು ಅವ್ರು ಟೋಟಲ್ ನಮ್ಮ ಮೇಲೆ ಡಿಪೆಂಡ್ ಆಗ್ಯಾರ್ರಿ. ಅದು ಹಂಗೆ ಆಗಬಾರ್ದು. ಏನಪ್ಪ ಅಂತಂದ್ರೆ ನೀನು ಸ್ವಾವಲಂಬಿಯಾದಂಥ ಜೀವನವನ್ನು ಸ್ವಾವಲಂಬಿಯಾದಂಥ ಬದುಕನ್ನು ಬದುಕಿಸುವ ಪಾಠವನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕಾಯಕ ಬಸವಣ್ಣವರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದ್ರು. ಅವರು ಏನು, ಸ್ವಾವಲಂಬಿಯಾಗಿ ಬದುಕಬೇಕು, ನಿನ್ನ ಮನಸ್ಸನ್ನು ಸಂತೋಷಪಡಿಸುವಂಥ ಕೆಲಸದಲ್ಲಿ ನೀನು ತೊಡಗಿಸಿಕೊಳ್ಳುವಂಥ ನಿನಗೆ ಸ್ವಾತಂತ್ರ್ಯ ಸಿಗಬೇಕು. ಮೂರನೇದು, ಈ ಕೆಲಸ ಅದರೊಳಗೆ ಒಂದು ಆಧ್ಯಾತ್ಮಿಕತೆಯನ್ನು ತುಂಬಿದ್ರು. ಆ ಆಧ್ಯಾತ್ಮಿಕತೆ ಅಂತಂದ್ರೆ ನಾವು ಮಾಡುವ ಕೆಲಸ ದೇವರ ಕೆಲಸ ಅಂತ ತಿಳ್ಕೊಂಡು ಮಾಡಬೇಕು. ನೋಡ್ರಿ, ಆ ವಿಧಾನಸಭಾದೊಳಗೆ ಮ್ಯಾಲೆ ಬರ್ದಾರ ಏನಪ್ಪ ಅಂತಂದ್ರೆ ಕೆಲಸವೇ ದೇವರೇ ಕೆಲಸ, ಸರ್ಕಾರದ ಕೆಲಸ ದೇವರ ಕೆಲಸ. ಸುಮ್ಮನೆ ಏನೋ ಮಜಾಕಂತ ಬರ್ದಿಲ್ಲ ಅವರು. ಆ ದೈವತ್ವದ ಭಾವ ಅಂದ್ರೆ ನಾನು ಮಾಡೋದು ಈ ಒಂದು ತತ್ವಜ್ಞಾನವನ್ನು ಅದರೊಳಗೆ ಆ ಕಾಯಕದೊಳಗೆ ತುಂಬಿದ್ರು. ಕಾಯಕವೇ ಕೈಲಾಸ. ಇದರ ಅರ್ಥ ಏನಪ್ಪ ಅಂತಂತಂದ್ರೆ, ನಿನಗೆ ಕೈಲಾಸ ಬೇಕಾಗಿತ್ತಂತಂದ್ರೆ ಕೆಲಸದೊಳಗಿರು. ಈ ಕೆಲಸದೊಳಗೆ ಏನೋ ಒಂದು ಸಂತೋಷ ಸಿಗ್ತದೆ, ತೃಪ್ತಿ ಸಿಗ್ತದೆ, ಅದು ಕೈಲಾಸದೊಳಗಿರುವಂಥ ಸುಖ ಸಂತೋಷ ನಿಮಗೆ ಸಿಗ್ತದೆ ಅನ್ನುವಂಥ ಒಂದು ಮೆಸೇಜನ್ನು ಅವರು ತುಂಬಿದ್ರು ಈ ಶರಣರದ್ದು. ಇದು ಒಮ್ಮೆ ನಾರದ ಇದ್ದವ ಅವನು ಹೇಳಿದಂತ, ಅತ್ಯಂತ ನಿನ್ನ ಪ್ರೀತಿಗೆ ಪಾತ್ರವಾದ ಭಕ್ತಿ ಯಾರಿದ್ದಾರೆ? ನಾಡ್ದೇನು ತಿಳ್ಕೊಂಡ, ಬಹುಶಃ ನನ್ನ ನಂಬರ್ ಬರ್ತೈತಿ. ಯಾಕಂದ್ರೆ 24 ತಾಸು ದೇವ್ರ ಭಜನೆ ಮಾಡೋರು. ನಾಲ್ಕು ಕೈಯ ತಂಬೂರು ಹಿಡ್ಕೊಂಡು 24 ತಾಸು ದೇವರ ನಾಮಸ್ಮರಣೆಯನ್ನು ಮಾಡ್ಕೊತಾರವರು. ಹಂಗೆ ದೇವರಿಗೆ ಅತ್ಯಂತ ಪ್ರೀತಿಗೆ ಪಾತ್ರ ಆದವರು ಯಾರು ಅಂತಂತಂದ್ರೆ ನಾನು ಅಂತ ಹಿಂಗೆ ಅವನಿಗೊಂದು ಗರ್ವ. ಆಗ ಅವ ಹೇಳಿದ, ಅಲ್ಲಿ ಒಬ್ಬ ರೈತ ಇದ್ದಾನ, ಅವ ನನಗೆ ಅತ್ಯಂತ ಪ್ರೀತಿಗೆ ಪಾತ್ರನಾದವ ಅಂತ ಹೇಳ್ತಾನೆ. ಅವಾಗ ಅನ್ನಿಸ್ತದೆ, ಅವ ಹಿಂಗೆ ಹೋಗಿ ನೋಡ್ಕೊಂಡು ಬರೋ ಅವ ಏನು ಮಾಡ್ತಾನಂತ. ಅವನು ರೈತ ಏನಿಲ್ಲ, ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡೋದು,
ಇವತ್ತು ಹೆಚ್ಚುಕೊಂಡು ಶಿವ ಅನ್ನೋದು ಮುಂಜಾನೆ ಎತ್ತು ತೊಗೊಂಡು ಹೊಲಕ್ಕೆ ಹೋಗಿ ಕೆಲಸ ಮಾಡೋದು, ಮಾಡಿ ಎಲ್ಲ ತನ್ನ ಕೆಲಸ ಮಾಡಿ ತನ್ನ ಮನೆಗೆ ಬಂದು ಮತ್ತೆ ಊಟ ಮಾಡ್ಕೊಂಡು ಶಿವ ಅನ್ಕೊತ ಮಾಡ್ಕೊಂಡು ಇಷ್ಟ ಮಾಡವ್ರಿ, ಮತ್ತೇನಿಲ್ಲ. ಅವಂದ ಸರ್ ಅವ್ನು ಏನು ಮಾಡ್ತಾನೆ ರೀ, ದಿನಕ್ಕೆ 2 ಸರಿ ಶಿವ ಅಂತಾನೆ. ಮುಂಜಾನೆ ಏನಪ್ಪ ಎದ್ದು ಕೂಡಲೇ ಹೋಗೋ ಟೈಮ್ದಾಗ ಕೆಲಸ ಶುರು ಮಾಡುವಾಗ ಶಿವ ಅಂತಾನೆ, ಕೆಲಸ ಮುಗಿದ ಮೇಲೆ ಶಿವ ಅಂತಾನೆ. ಅವನು ನನಗಿಂತ ಶ್ರೇಷ್ಠ ಹೆಂಗೆ ಆಗ್ತಾನೆ? ಅವ್ನು ಕ್ವಶನ್ ಮಾಡ್ತಾನೆ. ಆಗ ನಾರದಿಗೆ ಒಂದು ಕ್ವಶನ್ ಹೇಳ್ತಾನೆ ರೀ, ಅವ ಏನು ನೀವು ಒಂದು ಬಟ್ಲು ತುಂಬ ಒಂದು ಏನಪ್ಪ ಅನ್ನೋದು ಎಣ್ಣೆ ಕೊಟ್ಟು ಇದರ ಒಂದು ಫರ್ಲಾಂಗ ಬಟ್ಲ ತೊಗೊಂಡು ಎಣ್ಣೆ ತುಂಬಿದ್ದು ಬಟ್ಲ ತೊಗೊಂಡು ಒಂದು ಫರ್ಲಾಂಗ್ ಬಂದು ಹೋಗಿ ಮತ್ತೆ ವಾಪಸ್ ಬಾ, ಎಣ್ಣೆ ಬೀಳಬಾರ್ದು, ದಟ್ ಈಸ್ ಕಂಡೀಷನ್ ಅಂತಾನೆ. ಆಗ ಅವ ಹೋಗಿ ಬರ್ತಾನೆ. ಅಲ್ಲಿ ಹೋಗಿ ಅಷ್ಟು ಕಾಳಜಿ, ಒಂದು ಹನಿಗೆ ಬೀಳಬಾರ್ದು. ಅದು ಹಿಡ್ಕೊಂಡು ಸಣ್ಣ ಒಂದು ಅರ್ಧ ಗಂಟೆ ಒಳಗೆ ಮತ್ತೆ ವಾಪಸ್ ಬರ್ತಾನೆ. ಬಂದಾಗ ನೋಡಕ್ಕೆ ನಾನು ಏನೋ ಒಂದು ಹನಿ ಎಣ್ಣೆ ತಳಗೆ ಬೀಳ್ದಂಗೆ ವಾಪಸ್ ಬಂದೆ ನಾವು. ಹೌದಾ, ಈ ಅರ್ಧ ತಾಸೊಳಗೆ ದೇವ್ರ ಧ್ಯಾನ ಎಷ್ಟು ಸರಿ ಮಾಡಿದೀಪ ಅಂತ ಕೇಳ್ತಾನೆ. ನಾವು ಒಮ್ಮೆ ಮಾಡಿಲ್ರಿ ಅಂತ ನಾನು. ಅಂದ್ರೆ ಈ ಕಾಯಕ ಮಾಡ್ತಾ 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 ದೇವ್ರ ಮರಿಬೇಡ್ರಿ. ಅವ ಕಾಯಕ ಮಾಡಿಕೊಂಡು ಮೈ ಮುರಿದು ದುಡಿದ್ರೂ ಅವ ಮುಂಜಾನೆ ಎದ್ದೊಂದು ಶಿವ ಅಂತಿದ್ದ, ಸಂಜೆ ಬರುವ ಒಂದು ಶಿವ ಅಂತಿದ್ದ, ತಂತ ಕೆಲಸ ಮಾಡ್ತಿದ್ದ. ಅದು ನಿಜವಾದ ದೇವರ ಮೇಲಿನ ಭಕ್ತಿ. ಇಲ್ಲೇನು ಕಾಯಕ ಅಂತ ತಿಳಿಯೋದಲ್ಲ, ಕಾಯಕವೇ ಕೈಲಾಸ ಅಥವಾ ಕಾಯಕದೊಳಗೆ ಆ ಭಕ್ತಿ, ಅದು ಏನಪ್ಪ ಅಂತಂದ್ರೆ ಇದು ದೇವ್ರ ಸೇವಾ. ನನಗಾಗಿ ಕೆಲಸ ಮಾಡ್ತಾ ಇಲ್ಲ, ದೇವ್ರಿಗಾಗಿ ನಾನು ಮಾಡ್ತಾ ಇದ್ದೇನೆ. ಇದು ನೋಡ್ರಿ, ಎಷ್ಟೋ ಸರಿ ಆಫೀಸ್ನಾಗ ನಾನು ಕೆಲವು ಮಂದಿ ನೋಡ್ತೀನಿ, ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ತಾರ್ರಿ. ನಾನು ಭಾಳಷ್ಟು ನೋಡಿದ್ರಿ. ಆ ಬರೇ ಪಗಾರ ಸಲುವಾಗಿ ಕೆಲಸ ಮಾಡೋ ಮಂದಿ ಬೇರೆ, ಕೆಲಸ ಮಾಡದೇ ಇರೋ ಮಂದಿನೂ ಬೇರೆ. ಆಫೀಸ್ನಾಗ ನಾ ಎಷ್ಟೋ ಮಂದಿ ನೋಡ್ತೀನಿ, ಕೆಲಸನೇ ಮಾಡೋಂಗಿಲ್ಲ. ಯಾಕೆ ಕೆಲಸ ಮಾಡಬೇಕು? ಗೌರ್ಮೆಂಟ್ ಆರ್ಡರ್ ಸಿಕ್ಕೈತಿ, ತಿಂಗಳ ಪಗಾರನ ಮಾಡದೇ ಇರಲಿ, ನಮಗೆ ಪಗಾರ ಸಿಗ್ತೈತಿ, ನಾವೇ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಗ್ರೂಪ್ ಇರ್ತದೆ ರೀ. ಇನ್ನು ಕೆಲವು ಮಂದಿ ಪಗಾರ ನಮ್ಮ ಗೌರ್ಮೆಂಟ್ನವರು ನೌಕರಿ ಕೊಟ್ಟಾರೆ, ಒಂದು ಸ್ವಲ್ಪ ಹಂಗೆ ಖಾಲಿ ಹೋಗೋದು ಬಾತಪ್ಪಾಗದೆ ಸ್ವಲ್ಪ ಕೆಲಸ ಮಾಡೋರು ಅಂತಾರೆ. ಇನ್ನು ಕೆಲವು ಮಂದಿ ಇರ್ತಾರೆ ರೀ, ಗೌರ್ಮೆಂಟ್ ಒಂದು ಕೆಲಸ ಕೊಟ್ಟು ಸಮಾಜಕ್ಕೆ ಅನುಕೂಲ ಆಗುವಂಥ ಒಂದು ಅವಕಾಶ ಕೊಟ್ಟಿದೆ, ಇದರ ಸಂಪೂರ್ಣ ಸದುಪಯೋಗವನ್ನು ಮಾಡಿಕೊಡ್ಬೇಕು. ಇಲ್ಲೇ ನಮ್ಮ ಆಚಾರ್ಯ ಅಂತ ಇರ್ತಾರೆ ಅವರು. ಐ ಆಮ್ ರಿಯಲಿ ಅಂದ್ರೆ ನಾನು ಅವನು ಹೊಗಳ್ಬೇಕಂತ ಹೇಳ್ತಾ ಇಲ್ಲ. ಅಂದ್ರೆ ಆ ಗೌರ್ಮೆಂಟ್ ಕೆಲಸ ಕೊಟ್ಟ ಮೇಲೆ ಬರೀ ಹೊಟ್ಟೆ ತುಂಬೋದು ಒಂದೇ ಅದ್ರದ್ದು ನಂದು ಉದ್ದೇಶ ಅಲ್ಲ. ನೌಕರಿ ಸೇರೋದು ಅಥವಾ ಕೆಲಸಕ್ಕೆ ಜಾಯಿನ್ ಆಗೋದು ಅಂತಂದ್ರೆ ಒಂದು ದುಡಿಲಾರ್ದ ಹೊಟ್ಟೆ ತುಂಬ್ಕೊಂಡು, ಇನ್ನು ದುಡಿದು ಹೊಟ್ಟೆ ತುಂಬ್ಕೊಂಡು, ಇನ್ನೊಂದು ಇದು ಭಗವಂತನ ಸೇವೆ. ಭಗವಂತ ಅಂದ್ರೆ ಯಾರು? ಜನಸಮೂಹ. ಭಗವಂತ ಎಲ್ಲಿದ್ದಾನೆ? ಎಲ್ಲರೊಳಗೂ ಭಗವಂತ ಇದ್ದಾನೆ. ಅಂದ್ರೆ ಎಲ್ಲರೊಳಗೂ ಭಗವಂತ ಇದ್ದಾನೆ. ಅವ್ರ ಸೇವಾ ಮಾಡಿದರೆ ನಾನು ಕೆಲಸ ಮಾಡಿದ್ರೆ ಸಾರ್ಥಕ ಆಯ್ತು ಅನ್ನುವಂಥ ಭಾವನೆಯಿಂದ ಕೆಲಸ ಮಾಡೋರು ಎಷ್ಟು ಮಂದಿ ಸಿಗ್ತಾರೆ. ಇವನ್ ನಾವು ಶಾಲೆ ಒಳಗೆ ಟೀಚರ್ಸ್ ಜಾಬ್ ಇರ್ಬೋದು, ಮತ್ತೊಂದು ಜಾಬ್ ಇರ್ಬೋದು. ಸೊ ಇದು ಕಾಯಕ. ಈ ಕಾಯಕದೊಳಗೆ ಏನು ಬಂದಿರ್ತದಲ್ಲ, ಇದನ್ನ ನಾವು ಬಳಕೆ ನಾನು ಹೇಳಿದೆ. ಆ ಬಳಕೆ ಅಂತಂತಂದ್ರೆ ಆ ದಾಸೋಹ. ಗಳಿಸಿದ್ದೆಲ್ಲ ನಂದಲ್ಲ, ಇದು ನನಗೊಬ್ಬಗ ಅಲ್ಲ, ಇದು ಸಮಾಜಕ್ಕಾಗಿ, ಅದು ದಾಸೋಹ ತತ್ವ. ಅದನ್ನು ಕಾಯಕ ಮತ್ತು ದಾಸೋಹ ಅಂದ್ರೆ ನಾವು ಆ ದೈವತ್ವ ಭಾವನೆಯಿಂದ ಕೆಲಸ ಮಾಡಿದರೆ ಅದು ನಿಜವಾಗಿಯೂ ಶಾಂತಿ ಸಿಗ್ತದೆ ರೀ. ನಾವು ಮಾಡೋದು ಎದಕ್ರಪ್ಪ? ನಾವು ಎಲ್ಲ ಮಾಡೋದು ಎದಕ್ಕೆ? ಮನುಷ್ಯಗೆ ಶಾಂತಿ ಇರಬೇಕು. ಇವತ್ತು ಜೀವನದೊಳಗೆ ಆ ಶಾಂತಿನ ಕಳ್ಕೊಂಡು ಬಿಟ್ಟಿವಿ ನಾವು. ಆ ಶಾಂತಿ ಸಿಗಬೇಕಾತಂದ್ರೆ ಈ ಒಂದು ಭಾವನೆ ಏನು? ಕಾಯಕ ಮತ್ತು ದಾಸೋಹ. ಅಂದ್ರೆ ದೇವರಿಗಾಗಿ ಕೆಲಸ ಮಾಡಿರಿ, ದೇವರಿಗಾಗಿ ಅದನ್ನು ಬಳಸ್ರಿ. ಆ ದೇವರಂದ್ರೆ ಯಾರು? ಇಡೀ ಸಾಮಾನ್ಯ ಜನತೆ ಎಲ್ಲರೊಳಗೂ. ಅದು ಒಂದು ಹೇಳ್ತಾರೆ ರೀ, ದೇವ್ರಂದ್ರೆ ನಾ ಯಾವಾಗಲೂ ಕೇಳ್ತಾನೆ ರೀ, ದೇವ್ರು ಎಲ್ಲಿದ್ದಾನೆ? ನಿಮ್ಮಲ್ಲೇ ಇದ್ದಾನೆ ರೀ. ಸುಳ್ಳ ನಾವು ದೇವ್ರನ್ನ ಅಲ್ಲಿ ಇಲ್ಲಿ ಎಲ್ಲಿಯೂ ಕಾಣದ ದೇವರನ್ನು ಎಲ್ಲೆಲ್ಲಿಯೂ ಹುಡುಕ್ತೀವಿ. ಅವನು ನಿಮ್ಮೊಳಗೆ ಅಡಿಯಾನ, ಅದು ನೋಡೋಕೆ ಆಗೋಲ್ಲ ನಮಗೆ. ಯಾವಾಗ ನಾನೇ ದೇವರು ಅನ್ನುವಂಥ ಭಾವನೆ ನಿಮಗೆ ಬರ್ತದೆ, ಆಗ ಇದೆಲ್ಲ ಆಟೋಮೆಟಿಕ್ಲಿ ಕೆಲಸ ಮಾಡೋದು ಯಾರಪ್ಪ? ದೇವ್ರ ಸಲುವಾಗಿ ಮಾಡೋಕ್ಕೈತೈತಿ. ಇದು ಗಳಿಕೇನಪ್ಪ? ದೇವ್ರು ಕೊಟ್ಟ ಪ್ರಸಾದ ಅಂತಂದ್ರೆ ಇದನ್ನು ದೇವ್ರಿಗಾಗಿ ಬಳಸ್ರಿ. ಇದು ದಾಸೋಹ. ಇಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ಇದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಪಾವನ ಆಗ್ತದೆ.
ಸುಮ್ಮನೆ ಟೈಮ್ ಪಾಸ್ के लिए ये काम नहीं है. ನಾನು ಯಾವಾಗಲೂ ಹೇಳ್ತೀನಿ, ನಾವು ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಇದೊಂದು ಟೈಮ್ ಪಾಸ್ ಸಲುವಾಗಿ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ತಲೆ ಒಳಗೆ ಅದೇ ಇರ್ತದೆ. ಹೆಂಗಾರು ಮಾಡಿ ಒಂದು ತಾಸು ಕಳಿಬೇಕಪ್ಪ, ಒಂದು ತಾಸು ಕಳಿಯೋದು ಅಡ್ಡಿ ಇಲ್ಲ, ಬಟ್ ಇಟ್ ಶುಡ್ ಬಿ ಸ್ಪೆಂಡ್ ಮೀನಿಂಗ್ಫುಲಿ. ಅರ್ಥವತ್ತಾಗಿ ಒಂದು ತಾಸು ಕಳಿಬೇಕು. ಮತ್ತು ನಾವು ಇವತ್ತು ಮಾಡಿದ ಚರ್ಚೆ ಅಥವಾ ಚಿಂತನೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕು. ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರದೇ ಇದ್ದರೆ ಇಲ್ಲಿ ನಾವು ಮಾತನಾಡಿದ್ದು ವ್ಯರ್ಥ, ನೀವು ಕೇಳಿದ್ದು ವ್ಯರ್ಥ. ಅದಕ್ಕೆ ದಯವಿಟ್ಟು ಇದು ವಿಚಾರ ಮಾಡಿ, ಮನನ ಮಾಡಿ, ನಿಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತಾನೆ. ಧನ್ಯವಾದಗಳು. ಆಮೇಲೆ ಮಾಡೋಣ, ಈಗ ಮುಗಿಸ್ಬಿಡೋಣ. ಯಾಕೆಂದರೆ ಮಧ್ಯದಲ್ಲಿ ನಿಮ್ಗೆ ನೆನಪಾಗಲಿದ್ರೆ ಬರ್ಕೊಳ್ಳಿ. ನಮ್ದು 6:30 ಅಂದರೆ 6:30 ಮುಗಿಸ್ಬೇಕು, ಅಲ್ಲ ಸಾರಿ 7:30 ಮುಗಿಸ್ಬೇಕು. ಅದಕ್ಕೆ ಹಾಂ ಇಲ್ಲ ಹೇಳಬೇಕಿದ್ರೆ ಬರ್ರಿ, ಒಂದು ನಾ ಮಾತು ಹೇಳಿ. ಯಾಕೆ ಪಾಪ ನಿಮಗೆ ಇವತ್ತು ಪರ್ಮಿಷನ್, ಇವತ್ತು ತೊಂದರೆ. ನಮಸ್ಕಾರ. ಒಂದು ಕಾಯಕದಿಂದ ಜೀವನ ಮಾಡೋದು, ಇನ್ನೊಂದು ಅಕ್ವಿಸಿಷನ್ ಅಂದರೆ ಸಂಪತ್ತನ್ನು ಕೂಡ ಹಾಕ್ಕೊಂಡು ಜೀವನ ಮಾಡೋದು. 2 ಉದಾಹರಣೆಗಳನ್ನು ನಾನು ಕೊಡ್ತೇನೆ. ಒಬ್ಬ ಭಾಳ ಶ್ರೀಮಂತ ಇದ್ದ ಊರಿನಲ್ಲಿ ಅವನಿಗೆ ಯಾವ ಸಂತೋಷನೂ ಇರಲಿಲ್ಲ, 108 ಕಾಯಿಲೆಗಳಿದ್ದು. ಒಬ್ಬ ಕಾಯಕ ಜೀವಿ ಇದ್ದ. ಅವ್ರ ಗಂಡ ಹೆಂಡತಿ ಕೆಲಸ ಮಾಡಿ ಅವತ್ತೇ ದುಡಿದು ತಿಂದು ದಷ್ಟಪುಷ್ಟವಾಗಿದ್ರು. ನಾಳಿನ ಬಗ್ಗೆ ಚಿಂತೆನೇ ಇಲ್ಲ, ಏನು ಕೆಲಸ ಮಾಡಬೇಕು, ಎಲ್ಲಿ ಹೋಗಬೇಕು ಅಂತೇಳಿ. ಆಗ ಒಬ್ಬರು ಗುರುಗಳು ಬಂದರು. ಅವರಿಗೆ ನಿನ್ನ ಸಂತೋಷ ನಿನ್ನ ಸಂಪತ್ತಿಂದಲ್ಲ, ನಿನ್ನ ಸಂಪತ್ತಿಂದೇ ನಿನಗೆ ತೊಂದರೆ ಆಗಿದೆ ನೋಡು, ಅವನು ಬಡವ ಎಷ್ಟು ಚೆನ್ನಾಗಿದ್ದಾನೆ ಅಂತೆಲ್ಲ ಹೇಳಿದರು. ಅದಕ್ಕೆ ಅವನು ಒಪ್ಪುವುದಿಲ್ಲ, ಇಲ್ಲ ಇದರೊಳಗೆ ಸಂಪತ್ತಿದೆ, ಇದರಲ್ಲೇ ಸಂತೋಷ ಇದೆ ಅಂತೇಳಿ. ಮತ್ತು ಅಕ್ವಿಸಿಷನ್ ಮತ್ತೊತ್ತು ಕೂಡ ಹಾಕೋದೇ ಮಾಡ್ತಿದ್ದ. ಅದಕ್ಕೊಂದು ಪ್ರಯೋಗ ಮಾಡ್ತಾರೆ. ಒಂದು 99 ರೂಪಾಯಿ, ಆ ಕಾಲದಲ್ಲಿ ತುಂಬ ಬೆಲೆ, 99 ರೂಪಾಯಿದು ಒಂದು ಕಟ್ಟು ತೊಗೊಂಡೋಗಿ ಅವ್ರ ಮನೇಲಿ ಒಗಿತಾರೆ, ಆ ಗುಡಿಸಲು ಒಗೆದು ಬರ್ತಾರೆ. ನೆಕ್ಸ್ಟ್ ಏನು ನೋಡ್ತಾರೆ, ಮನೇಲಿ ಹೊಗೆನೇ ಹೋಗಲಿಲ್ಲ. ನೆಕ್ಸ್ಟ್ ಏನು ನೋಡ್ತಾರೆ, ಹೊಗೆನೇ ಇಲ್ಲ. ನೆಕ್ಸ್ಟ್ ಏನು ಹೊಗೆನೇ ಇಲ್ಲ. ಕಾಯಕ ಮಾಡ್ತಾರೆ, ಹೊಗೆ ಹೋಗೋದಿಲ್ಲ, ಅಡುಗೆ ಮಾಡೋದಿಲ್ಲ. ಅದು ನಾನು 100 ರೂಪಾಯಿ ಮಾಡೋದು ಹೇಗೆ ಅನ್ನೋ ಒಂದು ದುರಾಸೆ, ಮೋಹ ಬಂತು ಅವನಿಗೆ. ಈ 99 100 ಮಾಡಿ 1 ಗಂಟೆ ಮಾಡಿ 1 ರೌಂಡ್ ಆಗ್ತದೆ. ಅದಕ್ಕೋಸ್ಕರ ವಾರಗಟ್ಟಲೆ ಊಟನೇ ಮಾಡಲಿಲ್ಲ, ಕೆಲಸ ಮಾಡಲಿಕ್ಕೂ ಆಗಲಿಲ್ಲ, ಕಷ ಆಗ್ತಾ ಬಂದ. ಆಗ ಸ್ವಾಮಿಗಳು ಕರೆಸಿದ್ರು, ಆ ಶ್ರೀಮಂತನ ಮುಂದೆ ಇಂಟರ್ವ್ಯೂ ಮಾಡಿಸಿದ್ರು. ಏನಪ್ಪ ಸತ್ಯ ಸರ್, ನಿಮ್ಮ ಹತ್ರ ನಾನು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಅಂದಿನ ಜೀವನ ಮಾಡಿ ಅಂದಂದೇ ಊಟ ಮಾಡಿ ನಾನು ತುಂಬ ಸಂತೋಷ ನಿದ್ರೆ ಮಾಡಿ ನೆಕ್ಸ್ಟ್ ಡೇ ನನ್ನ ಕೆಲಸ ಸಿಗ್ತಿದ್ದು ನಾನು ಮಾಡ್ತಿದ್ದೆ. ಈ 99ರ ಆಶಾ ಪಾಶ ಏನು ಬಂತು, ಇದರಿಂದ ನಾನು ಕೆಟ್ಟು ಹೋದೆ ಅಂತ. ಇವತ್ತು ಈ ಪ್ರಪಂಚದಲ್ಲಿ ಏನಾಗಿದೆ ಅಂದರೆ 100 ಕೋಟಿ ಆಗಬೇಕು, 1000 ಕೋಟಿ ಆಗಬೇಕು, 1 ಲಕ್ಷ ಕೋಟಿ ಆಗಬೇಕು, 10 ಲಕ್ಷ ಕೋಟಿ ಆಗಬೇಕು, ಆದರೂ ತೃಪ್ತಿ ಇಲ್ಲ. ಅವರು ಇನ್ನೂ ಮತ್ತೆ ಮಾಡಲಿಕ್ಕೆ ಹೀಗಾಗಿರುವಾಗ ಈ ಅಸಮಾನತೆ ಬೆಳೀತದೆ. ಇನ್ನೊಬ್ಬರಿಗೆ ಅವಕಾಶನೇ ಇಲ್ಲ, ಕೆಲಸ ಮಾಡಲಿಕ್ಕೆ ಅವಕಾಶವನ್ನೆಲ್ಲ ತಗೊಂಡ್ಬಿಡ್ತಾರೆ. ಆಮೇಲೆ ಅವ್ರನ್ನ ಜೀತಾಳು ಮಾಡ್ತಾರೆ. ಅವ್ರ ಕೆಲಸದಲ್ಲಿ ಸ್ವಾಭಿಮಾನ ಇರೋದಿಲ್ಲ. ಅವ್ರಿಗೆ ಕೆಲಸ ಮಾಡಿದ ಆ ಶ್ರಮಜೀವಿಗಳಿಗೆ ಆ ಶ್ರಮಕ್ಕೆ ಬೇಕಾದ ಹಣ ಕೊಡೋ ವಿಚಾರನೂ ಅವ್ರಿಗೆ ಇಲ್ಲ. ಆದರೆ ಈ ಬಸವಣ್ಣನವರು ಏನು 800 ವರ್ಷದ ಹಿಂದೆ ಏನು ಒಂದು ಸಮಾಜ ನಿರ್ಮಾಣಕ್ಕೆ ಈ ಒಂದು ಕ್ರಾಂತಿಕಾರಿ ವಿಚಾರ ಇಡೀ ಪ್ರಪಂಚದಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ ಇಲ್ಲ, ಇವತ್ತೂ ಪ್ರಸ್ತುತ ಇದೆ, ಇನ್ನು 100 ವರ್ಷವಾದರೂ ಪ್ರಸ್ತುತ ಇದೆ. ಇದನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಮಾಡಬೇಕಾಗಿದೆ. ಈಗ ದಾಸೋಹ ಅಂತ ಹೇಳಿದ್ರೆ ಒಂದು ಸಣ್ಣ ಪ್ರಶ್ನೆ ಬರ್ತದೆ. ಕೇವಲ ದುಡಿದು ಅದನ್ನ ಊಟ ಹಾಕೋದು ತಿಂಡಿ ಹಾಕೋದಲ್ಲ, ಅವರಿಗೆ ಕೆಲಸ ನಿರ್ಮಾಣ ಮಾಡೋ ರೀತಿಯಲ್ಲಿ ಕೆಲಸ ಮಾಡೋದು. ಇವತ್ತು ಊಟ ಹಾಕಿ 1 ದಿವಸ ಊಟ ಮಾಡ್ತಾನೆ, 2ನೇ ದಿವಸ ಏನಪ್ಪ ನೀನು ಅವನೇ ಹೇಳ್ತಾನೆ, ಸರ್ ನಾನು ಹೀಗೆ ದುಡಿಯೋದಿಲ್ಲ, ನಾನು ಹೀಗೆ ಊಟ ಮಾಡೋದಿಲ್ಲ, ನನಗೇನಾದ್ರು ದುಡಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆಗ ಸಾಧಾರಣ ಸಂಪತ್ತನ್ನು ನಾವು ಸಂಯೋಜನೆ ಮಾಡಬೇಕು. ಆಗ ಇಡೀ ಈಗ ಕಾಯಕ ಏನು ನಡೆದಂದರೆ ಪುಣ್ಯ ಬರ್ತದೆ ಅಂತೇಳಿ ಎಲ್ಲಿಂದ ದುಡ್ಡು ತೊಗೊಂಡು ಏನೋ ಅಂತ ಮಾಡಿಬಿಟ್ರೆ ಏನು ಪುಣ್ಯ ಬರೋದಿಲ್ಲ, ಮತ್ತಷ್ಟು ನಾವು ಪಾಪಕ್ಕೆ ಹೋಗ್ತೇವೆ. ಸೊ ಇಷ್ಟು ಹೇಳಿ ನಿಮಗೆ ಒಂದು ಮಾತು ಹೇಳಬೇಕಂದ್ರೆ, ನನ್ನ ಸೆಂಡ್ ಆಫ್ನಲ್ಲಿ ನಾನು ನಿರೀಕ್ಷೆ ಮಾಡಲಿಲ್ಲ. ನಾನು ಯಾವ ಅಧಿಕಾರಿಗಳಿಗೆ, ಹೈಯರ್ ಅಧಿಕಾರಿಗಳೇ ಅತ್ಯಂತ ಇಕ್ಕಟ್ಟಿನಲ್ಲಿಟ್ಟು ಒಲವೆಲ್ಲ ಒದ್ದಾಡುವ ಆ ಅಧಿಕಾರಿ ನನ್ನ ಸೆಂಡ್ ಆಫ್ನಲ್ಲಿ ಒಂದು ಸ್ಟೇಟ್ಮೆಂಟ್ ದೊಡ್ಡ ಸಭೆಯಲ್ಲಿ ಪ್ರಪಂಚದಲ್ಲಿ 7 ವಂಡರ್ಸ್ ಇದ್ದು 7 ವಂಡರ್ಸ್ ಇದ್ದು ನಾವು ಕೇಳಿ ಇವತ್ತು ಇದ್ದಾವೆ. 8 ಮತ್ತು 9 ವಂಡರ್ ಒಬ್ಬನ ಕಡೆನೇ ಇದೆ. ಏನಂದರೆ ಗೌರ್ಮೆಂಟ್ ಸರ್ವಿಸಿಗೆ ಇಂಥ ಒಬ್ಬ ವ್ಯಕ್ತಿ ಬಂದಿರೋದು, ತನ್ನತನವನ್ನು ಕೊನೆಯವರೆಗೂ ಇಟ್ಟುಕೊಂಡು ಹೊರಗೆ ಬಂದಿರೋದು. ಸೊ 8 ಇದಕ್ಕೇನು ಪ್ರಯೋಜನ ಇತ್ತು? ನಾನು ರಿಟೈರ್ಡ್ ಆದ್ರ ಮೇಲೆ ಸಾಕಷ್ಟು ಅವಕಾಶಗಳು ಯೂನಿವರ್ಸಿಟಿಯಿಂದ, ಡಿಪಾರ್ಟ್ಮೆಂಟಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಎಷ್ಟು ಒತ್ತಡ ಮಾಡಿ ನಾನು ಕೆಲಸ ಮಾಡೋದಿಲ್ಲ. ಯಾಕಂದರೆ ನೀವು ಇರುವಾಗ ನನಗೇನು ಆದ್ಯತೆ ಕೊಟ್ಟಿರಿ, ಎಲ್ಲ ವಿರೋಧವನ್ನು ಕಟ್ಕೊಂಡು ನಾನು ಕೆಲಸ ಮಾಡಬೇಕಾಗಿತ್ತು. ನನ್ನ ನೌಕರಿಯನ್ನು ಒತ್ತೆ ಇಟ್ಕೊಂಡು 35 ವರ್ಷ ಕೆಲಸ ಮಾಡಬೇಕಾಗಿತ್ತು. ನಾನು ಲಂಚ ತಗೊಳ್ಳೋದಿಲ್ಲ, ಲಂಚ ಕೊಡೋದಿಲ್ಲ, ಮತ್ತು ಆ ಕೆಲಸ ಹೇಗಾಗಬೇಕು ಹಾಗೇ ಆಗಬೇಕು. ಆಮೇಲೆ ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ, ಬೇರೆ ಬೇರೆ ಆರ್ಗನೈಸೇಷನ್ ಮಾಡಿ, ಯಾವ್ದು ಮಾಡಿದರೂ ಲಾಭದ ವಾಸನೆ ಹೊಡೆದ ಕೂಡಲೇ ಅದರಲ್ಲಿಗೆ ಮುಗೀತು. ಏನೂ ಮಾಡೋಕ್ಕಾಗೋದಿಲ್ಲ. ಲಾಭ ಬರೋಲ್ಲವರೆಗೆ ಅಲ್ಲಿ ಇದು ಬೇಡ ಅಂತಾರೆ, ಇದು ಆಗೋದಿಲ್ಲ ಅಂತಾರೆ. ಲಾಭ ಬಂದು ಕಂಡು ಕೂಡಲೇ ಇದು ನಾವು ಮಾಡಿ ಮುಗೀತು, ಅಲ್ಲಿ ಮುಗೀತು. ಓಕೆ, ಥ್ಯಾಂಕ್ ಯು.
ಹೇಳಿದ್ದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಬಂದೆ. ಇಲ್ಲ ಒಳ್ಳೇದು ಒಳ್ಳೇದು, ವೆರಿ ಗುಡ್. ಬಹಳ ಸಂತೋಷ. ಸ್ವಾನುಭವದಿಂದ ಬಂದಂತ ಮಾತಿಗೆ ಬಹಳ ಬೆಲೆ ಇದೆ, ಬೆಲೆ ಇರ್ತದೆ. ಬೆಲೆ ಇದೆ. ಅದು ಸುಮ್ಮನೆ ಅಲ್ಲ, ಅಂದ್ರೆ ಕರ್ನಾಟಕ ಒಳಗೆ ಅದಕ್ಕೆ ಅವ್ರ ಒಂದು ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್. ಹೌದು. ಆಚಾರ್ಯ ಅವರು ಡೆಪ್ಟಿ ಡೈರೆಕ್ಟರ್ ಆಗಿ ಕೃಷಿ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ನಮ್ಮ ಚಿಂತನೆಯಲ್ಲಿ ದಿವಸ ಇರ್ತಾರೆ. ಈಗ ಒಂದು ಸ್ವಲ್ಪ ದಿವಸದಿಂದ ಬರ್ತಾ ಇಲ್ಲ, ಅವ್ರು ಸ್ವಲ್ಪ ಆರೋಗ್ಯ ಸರಿ ಇಲ್ಲದಕ್ಕೋಸ್ಕರ ನಮ್ಮ ಜೊತೆ ಬೆಳಗಿನ ಒಂದು ಚಿಂತನದಲ್ಲಿ ಬೆಳಗ್ಗೆ ಯೋಗಕ್ಕೂ ಬರ್ತಾರೆ, ಯೋಗದ ಜೊತೆಗೆ ಚಿಂತನೆಯೂ ಭಾಗವಹಿಸ್ತಾರೆ. ಬಹಳ ತಿಳ್ಕೊಂಡಿದ್ದಾರೆ. ಅದರ ಜೊತೆಗೆ ಪ್ರಾಮಾಣಿಕ ವ್ಯಕ್ತಿ. ಆ ಇಲಾಖೆಯಲ್ಲಿ 8ನೇ ವಂಡರ್ ಅಂದರೆ ಇವರೇ ಅಂತ. ಕೊನೆಯಲ್ಲಿ ಅವ್ರನ್ನ 8ನೇ ವಂಡರ್, 7ನೇ ವಂಡರ್ ಮುಗಿತಲ್ಲಿ ಜಗತ್ತಿನಲ್ಲಿ ಇವರು 8, 9 2 ವಂಡರ್ಗಳು ಇವರು. ಸೊ ನಮಗೆ ಆ ವಂಡರ್ ಸಿಕ್ಕಿದ್ದು ಇನ್ನೊಂದು ವಂಡರು ಅಂತ ಹೇಳ್ತಾ ಅವರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಕಾಯಕ ದಾಸೋಹದ ಬಗ್ಗೆ ಒಂದು 15 ನಿಮಿಷದಲ್ಲಿ, ಯಾಕಂದರೆ ಇನ್ನು 15 ನಿಮಿಷ ಬಾಕಿ ಇದೆ, ನನಗೆ ನೀವು 15 ನಿಮಿಷ ಕೊಟ್ಟಿದ್ದೀರಿ, ಭಾಳ ಸಂತೋಷ. ಇಲ್ಲಿವರೆಗೆ ತುಂಬ ಚೆನ್ನಾಗಿ ಅಕ್ಕನೂ, ಲಂಗೋಟಿ ಅಕ್ಕ ಮತ್ತು ಹಿಟ್ನಾಳ್ ಅವರು ಮತ್ತು ಆಚಾರ್ಯವರು ಸಹಿತ ಇದರ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಸುವರ್ಣ ಪರವಾಗಿ ನಮ್ಮ ಮೇಡಮ್ ಅವರು ಶ್ರೀದೇವಿ ಭೂದೇವಿಯವರು ಓದಿದ್ದಾರೆ. ಸೊ ಈಗ ಕೊನೆಯ ಸರ್ತಿ ನಂದು ಕಾಯಕ ಅಂದ ತಕ್ಷಣ ನಿಮಗೆ ನೆನಪು ಬರೋದಂದರೆ ಏನು ಕೆಲಸ, ವರ್ಕು ಅಂತ ನಮಗೆ ಸಾಮಾನ್ಯವಾಗಿ ತಿಳಿಯೋದು. ಏನು ಕಾಯಕ ಮಾಡ್ತೀವಿ ಇವತ್ತು, ಅದನ್ನು ಶಬ್ದದ ಅರ್ಥ ಬಳಕೆ ಬೇರೆ ದುರುಪಯೋಗ ಮಾಡ್ತಾರೆ. ಕಾಯಕ ಅಂತ ಯಾವನಾರ ಕಳ್ಳತನ ಮಾಡಿದ್ದಂದರೆ ಏನು ಕಾಯಕ ಮಾಡ್ತಾನೋ ನಾವು ಸರಿ ಅಂತ ನಾವು ಹೇಳ್ತಿರ್ತೀವಿ. ಸಾಮಾನ್ಯವಾಗಿ ಅದನ್ನು ಕಾಯಕ ಶಬ್ದವನ್ನು ಕೆಟ್ಟ ಒಂದು ಇದರಲ್ಲಿ ಬಳಸ್ತಾ ಇದ್ದೀವಿ, ಹೌದಾ? ಯಾವುದೇ ಒಂದು ವೃತ್ತಿಗೂ ಕಾಯಕ ಅಂತ ನಾವು ತಿಳ್ಕೊಂಡಿವಿ, ಉದ್ಯೋಗ ಅಂತ ತಿಳ್ಕೊಂಡಿವಿ. ಆದರೆ ವಚನಕಾರರ ದೃಷ್ಟಿನಲ್ಲಿ ಕಾಯಕ ಪ್ರತ್ಯೇಕವಾಗಿದೆ. ಕಾಯಕ ವಚನಕಾರರ ದೃಷ್ಟಿನಲ್ಲಿ ಬೇರೆಯೇ. ಕಾಯಕ ಅಂದರೆ ಬರೀ ಉದ್ಯೋಗ ಅಲ್ಲ, ಸತ್ಯ ಶುದ್ಧವಾಗಿ ಕೆಲಸ ಮಾಡೋದು. ನಿನ್ನೆ ವಚನ ಅಣ್ಣವರು ಕೋಟ್ ಮಾಡ್ತಾಯಿದ್ರು ಭಾಳ ಚೆನ್ನಾಗಿ. ಛಲಬೇಕು ಶರಣಂಗೆ ಪರಧನವನ್ನೊಲೆನೆಂಬ. ಪರಧನ ಅಂದರೆ ನಿಮ್ಗೆ ಹೇಳ್ಬೇಕಂದ್ರೆ, ನಮ್ಮ ಶ್ರೀಮತಿಯವರು ಒಂದು ಸಲ ಲಾಲ್ಬಾಗ್ ಸೊಸೈಟಿಗೆ, ನಾವು ಬೆಂಗಳೂರಿಗೆ ಇದ್ದೀವಲ್ಲ 30-35 ವರ್ಷ, ಸೊಸೈಟಿಗೆ ತರಕಾರಿ ತರಕ್ಕೆ ಹೋಗಿದ್ರು. ತರಕಾರಿ ತರಕ್ಕೆ ಹೋದಾಗ ಅಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ಟು ದುಡ್ಡು ಜಾಸ್ತಿ ಕೊಟ್ಬಿಟ್ಟಿದ್ದ ಪಾಪವ. ಮನೆಗೆ ಬಂದಮೇಲೆ ಅವ್ರಿಗೆ ಸ್ವಲ್ಪ ಲೆಕ್ಕ ಬರ್ತಿರ್ಲಿಲ್ಲಲ್ಲ, ಅವಾಗ ನನಗೆ ಕಡೆಯಿಂದ ಇದು ಮಾಡಿಸಿದ್ರು. ಒಂದು 50-60 ರೂಪಾಯಿನೂ ಜಾಸ್ತಿ ಬಂದಿತ್ತು. ಇಲ್ಲ ನೀನು ಒಯ್ದು ಕೊಡು ಅವನಿಗೆ ವಾಪಸ್ಸು ಅಂತ ಕಳಿಸಿದೆ. ಅಲ್ಲಿಂದ ಭಾಳ ವಿಶ್ವಾಸ ಬೆಳೀತು ನಿಮಗೆ ಹೇಳ್ಬೇಕಂದ್ರೆ. ಆಮೇಲೆ ಒಂದು ಸಲ ಇನ್ನೊಮ್ಮೆ ತಗೊಂಡು ಮಾಡಿದ್ದ. ಆಮೇಲೆ ಇವರು ಲೆಕ್ಕ ಕಲ್ತರು. ಅವನೊಬ್ಬ ಗುರು, ಅವನು ಬೈಯಾಕತ್ತಿದ್ರು, ಬೈಬೇಡ ನನಗೆ ಕಲಿಸಿದನ ಪಾಠ ಅಂತ ಹೇಳಿ ಅವರಿಗೆ. ಅಲ್ಲಿ ನಾವು ಪರಧನ ಅಂದರೆ ಏನು ಬಂದಿತ್ತು ಬಿಡು ಜಾಸ್ತಿ ದುಡ್ಡು ಅಂತ ನಾವು ಇಟ್ಕೊಂಡಿದ್ರೆ, ಬಸ್ನಲ್ಲಿ ನಮ್ಗೆ ಹೋಗ್ತಾ ಇದ್ದಾಗೂ ಭಾಳ ಕಷ್ಟ ಆಗ್ತಿತ್ತು. ನಾನು ವಿಧಾನಸೌಧ ಬಸ್ಸು ಮನೆಯಿಂದ ಹೋಗ್ತಾ ಇದ್ದಾಗ ಆವಾಗ ಒಂದು 4ನೇ ಇತ್ತು ನಾವು ಹೋದ ಸಂದರ್ಭದಲ್ಲಿ. ಅಲ್ಲಿಂದ ರಾಜಾಜಿನಗರದಿಂದ ವಿಧಾನಸೌಧಕ್ಕೆ ಒಂದು 4ನೇ ಇತ್ತು. ಅವನು 20 ಪೈಸಾಗ ಅವನೇನು ಮಾಡ್ತಿದ್ದ ಅಂದರೆ 25 ಪೈಸೆ ಕೊಟ್ಟರೆ 5 ಪೈಸೆ ವಾಪಸ್ ಕೊಡೋ, 20 ಪೈಸೆ ಅವನ್ನ ಇದಕ್ಕೆ ಹಾಕೋತಿದ್ದ. ಇಲ್ಲ ಬೇಡಪ್ಪ ಟಿಕೆಟ್ ಕೊಡು, ಟಿಕೆಟ್ ಅದಿದೆ. ಭಾಳಷ್ಟು ನಾವು ಆಗ್ತಾವ ಅಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಜೇಬಿಗೆ ಹಾಕ್ಕೊಂಡ್ಬಿಡ್ತೀವಿ. ಆದರೆ ಈ ಮಾರ್ಗಕ್ಕೆ ಬಂದಾಗ ಇದು ಸರಿಯಲ್ಲಲ್ಲ ಅಂತ. ಹಾಗೆ ನಾವು ಬಸ್ಟ್ ಅದನ್ನು ಮಾಡಬೇಕು. ಸತ್ಯ ಕಾಯಕ ಅಂದರೆ ಏನು? ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಹಿಂಸೆ ವಂಚನೆ ಮೋಸ ಇರಬಾರ್ದು, ಈ ಮುಂತಾದ ಅನೈಕ್ಯತೆಯಿಂದ ಕೂಡಬಾರ್ದು. ಅಂಥದ್ದಿದ್ರೆ ಮಾತ್ರ ಅದು ಕಾಯಕ ಆಗುತ್ತೆ. ಕಾಯಕ ಅಂದ್ರೇನು? ಕಾಯವನ್ನು ಬಳಸಲೇಬೇಕು. ಈ ಶರೀರ ನಾವು ಬಳಸಿ ಅದನ್ನು ದುಡಿಬೇಕು, ಅದಕ್ಕೆ ಸವಸಲೇಬೇಕು. ಕಾಯಕ ದುಡಿದು ಇವತ್ತು ನೋಡಿ, ಈ ಕಾಯಕದಿಂದ ಪ್ರಪಂಚದಲ್ಲಿ ಅತ್ಯುನ್ನತ ಒಂದು ಶ್ರೇಷ್ಠ. ನಾವು ಬರೀ ಹೇಳಿದ್ದೀವಿ ಅಷ್ಟೇ, ಬಸವಣ್ಣವ್ರು ಹೇಳಿದರು, ನಾವೆಲ್ಲ ಅದನ್ನು ಕಾಯಕ ಕಾಯಕ ಅಂತ ಹೇಳ್ಕೊಂಡು ಬಂದೀವಿ. ಆದರೆ ಕಾಯಕದಿಂದ ನಡೆಯೋರು ಯಾರು ಅಂದರೆ ಇವತ್ತು ಒಬ್ಬರು ಮುಸ್ಲಿಮ್ಸ್ ನೋಡ್ತಾ ಇದ್ದೀವಿ ಇದರಲ್ಲಿ ಜನಾಂಗದಲ್ಲಿ. ಆದರೆ ಇವತ್ತು ಜಗತ್ತಿನಲ್ಲಿ ಒಂದು ರಾಷ್ಟ್ರ ಇದೆ ಈ ಕಾಯಕ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದ ರಾಷ್ಟ್ರ. ಯಾವ ರಾಷ್ಟ್ರ ಇರ್ಬೋದು? ಜಪಾನ್. ಕರೆಕ್ಟ್ ಸರ್ ಹೇಳಿದರು ನೋಡಿ. ಜಪಾನು ಕಾಯಕವನ್ನು ಅಳವಡಿಸಿಕೊಂಡು ಇವತ್ತಿನ ದಿವಸ ಅವರು ಸ್ಟ್ರೈಕ್ ಮಾಡ್ತಾರಂತೆ ಜಪಾನ್ದಾಗ. ಸ್ಟ್ರೈಕ್ ಹೆಂಗೆ ಮಾಡ್ತಾರಂದರೆ, ಫ್ಯಾಕ್ಟ್ರಿಗೋ ಕಂಪ್ನಿ ಒಳಗೆ ಸ್ಟ್ರೈಕ್ ಮಾಡುವಾಗ ನಾವೆಲ್ಲ ಆಫೀಸ್ಗೆಲ್ಲ ರಜಾ ಹಾಕಿ ಹೊರಗೆ ಬಂದು ಗಲಾಟೆ ಮಾಡೋಕ್ಕೆ ಸ್ಲೋಗನ್ ಕೂರಿಸ್ತೀವಿ. ಅವ್ರು ಹಂಗಲ್ಲ, ಅವರು ಕಪ್ಪು ಬಟ್ಟೆ ಹಾಕೋತಾರಂತ, ಕೈಗೆ ಬ್ಯಾಜು.
ಈಗ ನಿಮ್ಮ ಹೆಂಗೆ ಕೈ ಬಳೆ ಹಾಕ್ಕೊಂಡಿರ್ತಾರಲ್ಲ ಹಂಗೆ ಕಪ್ಪು ಬಟ್ಟೆ ಕರಿ ಬಟ್ಟೆ ಹಾಕೋತಾರ. ಕರಿ ಬಟ್ಟೆ ಹಾಕ್ಕೊಂಡು 1 ತಾಸು ಕೆಲಸ ಜಾಸ್ತಿ, 8 ತಾಸು ದುಡಿ ಇರ್ತದಲ್ಲ, ಅವತ್ತಿನ ದಿವಸ ಸ್ಟ್ರೈಕ್ ಅಂದ್ರೆ ಏನು, ಕರಿ ಬಟ್ಟೆ 1 ತಾಸು ಕೆಲಸ ಜಾಸ್ತಿ, 8 ತಾಸಿಲ್ಲ 9 ತಾಸು ಕೆಲಸ ದುಡಿಯೋದು, ಇದು ಅವ್ರದ್ದು. ಹಾಗಾಗಿ ಹಿರೋಶಿಮಾ ನಾಗಾಸಾಕಿನಲ್ಲಿ ಇನ್ನೂ ಸಹಿತ ಅಂಗವಿಕಲ ಮಕ್ಕಳು ಹುಡ್ತಾ ಇದ್ದಾರೆ ಆ ಬಾಂಬ್ ಬಿದ್ದಿದ್ದು ಪರಿಣಾಮವಾಗಿ. ಆದರೂ ಸಹಿತ ಆ ಜಪಾನ್ ರಾಷ್ಟ್ರ ತಕ್ಷಣ ಎದ್ದು ನಿಂತು. ಯಾಕೆ ಎದ್ದು ನಿಂತು ಅಂದರೆ ಅವರು ದುಡಿಯಾಕತ್ತರು. ಆ ದುಡಿಯೋ ಒಂದು ಕಾಯಕದಿದೆಯಲ್ಲ ಅಂಥ ಒಂದು ಅವರು ಶ್ರಮಜೀವನ ಇನ್ನೂ ಬಹಳಷ್ಟಿದೆ. ಅದ್ರ ಬಗ್ಗೆ ಹೇಳಬೇಕಾದ್ರೆ ಇರಲಿ. ಸರ್ವಜ್ಞ ಏನು ಹೇಳ್ತಾನೆ, ದೇಹವನ್ನು ದಂಡಿಸದೆ ಕರಣವನ್ನು ಖಂಡಿಸದೆ ಉಂಡುಂಡು ಮಲಗಿದರೆ ಸ್ವರ್ಗವನ್ನು ಅದನಾವರಂಡೆಯೂ ಆಳುವುದಿಲ್ಲ ಅಂತ. ಅಂದರೆ ಈ ದೇಹ ದಂಡಿಸ್ಬೇಕ್ರಿ, ಸುಮ್ಮನೆ ಕುತ್ಕೊಂಡು ತಿಂದ್ಕೊಂಡು ಇರೋದಲ್ಲ. ಭಾಳಷ್ಟು ಜನ ನೋಡ್ತೀನಿ ಇಲ್ಲೆಲ್ಲ ಸೋಂಬೇರಿ ಕಟ್ಟೆ ಮೇಲೆ ಕುತ್ಕೊಂಡಿರ್ತಾರೆ. ಅದ್ರ ಬದಲು ಇಲ್ಲಿ ಬಂದು ಕುತ್ಕೊಂಡ್ರೆ ಒಂದು 4 ಕಿವಿ ಮಾತು ಬೀಳ್ತಾವ. ಬಟ್ ಏನು ಮಾಡೋದು, ಅವರಿಗೆ ಯೋಗ ಇರೋದಿಲ್ಲ ಅನಿಸುತ್ತೆ ನನಗೇನೋ. ಬಂದವರೆಲ್ಲ ಇಲ್ಲಿ ಏನಿದ್ದೀರಲ್ಲ ನೀವು ಸ್ವಲ್ಪ ಯೋಗಿಗಳಿರೋದ್ರಿಂದ ಅಥವಾ ಹಿಂದಿಂದೇನೋ ವಾಸನೆ ಇರೋದ್ರಿಂದ ಇಲ್ಲಿ ಬಂದಿದ್ದೀರಿ ಅಷ್ಟೇ, ಇಲ್ಲಾಂದ್ರೆ ನೀವು ಬರ್ತಿರ್ಲಿಲ್ಲ. ಮನೆಯಾಗ ಟಿ ವಿ ಸೀರಿಯಲ್ ಮತ್ತೊಂದು ನೋಡ್ಕೊಂಡು ಕೂತ್ಕೋತಾ ಇದ್ದೀವಿ. ಇಲ್ಲಿ ಬಂದವರೆಲ್ಲ ಏನು ಅಂದರೆ ಆ ಒಳಗಿನ ಒಂದು ತುಡಿತ ಏನಿದೆಯಲ್ಲ, ಆ ತುಡಿತ ಅಂದರೆ ಒಳಗಡೆ ಆ ಶಕ್ತಿ ಇದೆ, ನಮ್ಮೊಳಗಿದೆ ಶಕ್ತಿ. ಆ ಶಕ್ತಿ ಯಾವುದ್ರಿಪ್ಪ, ನನ್ನನ್ನು ಕೆಲಸ ಮಾಡೋಕತ್ತಿದೆ, ಕೇಳೋಕತ್ತಿದೆ, ನೋಡೋಕತ್ತಿದೆ, ಆ ಶಕ್ತಿ ಯಾವುದಂತ ತಿಳ್ಕೊಳ್ಬೇಕಾಗಿದೆ ನಾವು ಅಷ್ಟೇ, ಬೇರೆ ಏನಲ್ಲ. ಅಂತರಾತ್ಮನ್ನ ಕರೆಕ್ಟು. ನಮ್ಮ ಸರ್ ತಮ್ಮ ಹೆಸರು ನಾಗರಾಜ್ ಅವರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಳಗಡೆ ಇರುವ ಅಂತರಾತ್ಮ ಅಂದರೆ ಯಾವುದು, ಅದನ್ನು ತಿಳ್ಕೊಬೇಕಾಗಿದೆ ನಾವು, ಅದರ ಚಿಂತನೆ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಎಲ್ಲನೂ ಮಾಡೋಕತ್ತೀವಿ ನಾವು ಇವತ್ತಿನ ದಿವಸ. ಅದಕ್ಕಾಗಿ ನಾವು ಕಾಡಿ ಬೇಡುವುದು ಇದಲ್ಲ, ಕಾಯಕ ಅಲ್ಲ. ಬುದ್ಧ ಕಲಿಸಿದ ಬೇಡ್ಕೊಂಡು ತಿನ್ಕೊಂಬರ್ರಿ ಅಂತ, ಭಿಕ್ಷಾ ಮಾಡ್ಕೊಂಬರ್ರಿ ಅಂತ. ಶರಣರು ಒಪ್ಪಲಿಲ್ಲ. ದುಡಿಬೇಕು, ಗುರು ಆದರೂ ದುಡಿಬೇಕು, ಲಿಂಗ ಆದರೂ ದುಡಿಬೇಕು, ದೇವರಾದರೂ ನೀನು ದುಡಿ, ಹಂಗ ತಿಂತೀಯ ನೀನು ನೋಡಿ. ದೇವರಿಗೆ ಕೆಲಸ ಕೊಟ್ಟವ್ರು ಯಾರಂದ್ರೆ ಶರಣರು. ನಾ ದೇವನಲ್ಲದೆ ನೀ ದೇವನೇ. ಒಂದು ತೊತ್ತು ಕುಡಿಕೆ ಏನೋ ಬರ್ತದ, ನಾನು ನಿನಗೆ ನೀರು ಏರಿತೀನಿ, ನಾನು ನಿನಗೆ ಅಭಿಷೇಕ ಮಾಡ್ತೀನಿ, ನಾನು ನಿನಗೆ ಎಲ್ಲ ಇದನ್ನು ಮಾಡ್ತೀನಿ, ಹಾಗಾಗಿ ನಾನೇ ದೇವ. ಕೊಡವನ ದೇವ ಅಲ್ವಾ? ನಾ ದೇವನಲ್ಲದೆ ನೀ ದೇವನೇ. ದೇವರಿಗೆ ಪ್ರಶ್ನೆ ಕೇಳ್ತಾರೆ ಅವ್ರು ಅಲ್ಲಂ ಪ್ರಭುಗಳು, ಎಷ್ಟು ಚೆನ್ನಾಗಿ ಕೇಳ್ತಾರೆ ನೋಡ್ರಿ. ಯಾಕೆ ಅಂದರೆ ಅವರಲ್ಲಿ ಅಂತಃಶಕ್ತಿ ಬಂದಾಗ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ. ಆ ಅಂತಃಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು ಅಷ್ಟೇ. ಇಲ್ಲಿ ನೀವು ಹೆದರಬಾರ್ದು. ಮನೆಯಾಗ ಯಜಮಾನರು ಇದನ್ನು ಮಾಡ್ತಾ ಇದ್ದಾನೆ ಅಂದರೆ ನೀವು ಸರಿಯಾಗಿದ್ದರೆ ಅಂದರೆ ಅವಾಗ ನೀವು ಜೋರಾಗಿ ಕೇಳ್ಬೇಕು, ಅವಾಗ ಅವ್ರು ತನ್ನ ಗಪ್ಪಾಗ್ತಾರೆ. ಇಲ್ಲಾಂದ್ರೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ ಅಷ್ಟೇ. ಇಲ್ಲಾಂದರೆ ಆ ಸಂಸಾರ ಅಧೋಗತಿಗೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಗಂಡಿದ್ದಂದ್ರೆ ಅವನಿಗೆ ಎಚ್ಚರಿಕೆ ಕೊಡು, ನೀನು ಕುಡಿತಾ ಇದೆಯಾ, ಇದೆಲ್ಲ ನೀನು ಮಾಡೋದು ಸರಿಯಲ್ಲ, ಹಿಂಗೆ ಮಾಡಿದರೆ ಜೀವನ ನಡೆಯೋದಿಲ್ಲ ಅಂತ ನೀವು ಧೈರ್ಯವಾಗಿ ಬರಬೇಕು. ಇಲ್ಲಾಂದರೆ ಸಾಧ್ಯ ಇಲ್ಲ. ನಾವು ಬದುಕಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಸೊ ಹಾಗಾಗಿ ಭಿಕ್ಷೆ ಮಾಡೋದು ತಪ್ಪು. ದಂಡಪಿಂಡಕ್ಕೆ ಬರ್ತಿರ್ತಾರೆ ಇವತ್ತು, ಕೈಯೆಲ್ಲ ಕಾಲು ಗಟ್ಟಿರ್ತಾವ, ಅವ್ರಿಗೆ ಭಿಕ್ಷೆ ನೀಡ್ಬೇಕಾ? ಯೋಚನೆ ಮಾಡಿ. ಭಿಕ್ಷೆ ಮಾಡೋದಲ್ಲ, ಭಿಕ್ಷೆ ಮಾಡಿ ತಿನ್ನೋದಕ್ಕಲ್ಲ. ಯಾವ ಪ್ರಾಣಿ ಪಕ್ಷಿಗಳು ಭಿಕ್ಷೆ ಬಿಟ್ಟು ತಿಂತಾವ್ರಿ? ತಮ್ಮ ಆಹಾರವನ್ನು ತಾವೇ ಹುಡ್ಕೊಂಡು ತಿಂತಾವ. ಅದಕ್ಕಿಂತ ಕೀಳಕ್ಕಿವಲ್ಲ ನಾವು, ಹೌದಾ? ಅದನ್ನು ನೋಡಿ. ಆಮೇಲೆ ದುರಾಸೆಯಿಂದ ಕೂಡಿರಬಾರ್ದು. ನಾವು ಮಾಡೋ ಕೆಲಸ ಹೆಂಗಂದ್ರೆ ದುರಾಸೆಯಿಂದ ಕೂಡಿರಬಾರ್ದು. ಹೆಚ್ಚಿಗೆ ಪಟ್ಟು ನಾವು ಇವತ್ತು ಜಾಸ್ತಿ ಗಳಿಸ್ಬೇಕು ಅಂತ ಅಂದಿವಿ ಅಂದರೆ ಅದು ಏನಾಗುತ್ತೆ ಮುಂದೆ ನೋಡೋಣ. ನಾಳೆಗೋಸ್ಕರ ದುಡಿಬಾರ್ದು. ನೋಡಿ ಅವ್ರು ಶರಣರು ಹೇಳಿದ್ದು ಅದು ಕಾಯಕ ಬರ್ತದೆ. ಕಾಯಕದ ಡೆಫಿನಿಷನಲ್ಲಿ ನಾಳೆಗೋಸ್ಕರ ನಾವು ಅವ್ರು ನೋಡ್ರಿ, ಅವತ್ತಿಂದ ಆಹಾರ ಅವತ್ತಿಂದ ಅಷ್ಟೇ, ಮುಗೀತು. ಯಾವರ ಪ್ರಾಣಿ ಪಕ್ಷಿಗಳು ನಾಳೆಗೆ ಬೇಕಂತ ಇಟ್ಕೋತಾವ? ನಾಳೆ ಹುಲ್ಲು ಬೇಕಂತಾನೆ ದನ ಎಮ್ಮೆ ಆಕಳ ಎಲ್ಲ ತಂದಿರ್ತಾವ ನೋಡ್ರಿ. ಅವುಗಳಿಂದ ಕಲಿಬೇಕಾಗಿದ್ರಿ ನಾವು. ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಉಳಿಸುವುದು ತಪ್ಪು. ನಾವು ಮಕ್ಕಳಿಗೆ ಮರಿಗೆ ಇರಲಿ ಅಂತೇಳಿ ಎಲ್ಲ ಆಸ್ತಿ ಗಳಿಸ್ತೀವಿ. 7 ವಂಶಜರು ಇದ್ದರೂ ಸಹಿತ ನಮಗೆ ಬರುವಂಗೆ ನಾವು ಆಸ್ತಿಯನ್ನು ಗಳಿಸ್ತಾ ಇದ್ದೀವಿ. ಆದರೆ ಏನಾಗ್ತಾ ಇದೆ, ಅಪಾರ್ಥಗಳು ಇವತ್ತು ನೋಡ್ತಾ ಇದ್ದೀವಿ. ಈ ರಾಜಕಾರಣಿಗಳೆಲ್ಲ ಮಾಡ್ತಾರೆ. ಅವ್ರದ್ದು ಎಷ್ಟೆಷ್ಟು ಆಸ್ತಿ ಇರ್ತದಂದರೆ 7 ವಂಶಜರಿಗೆ ಬರೋ ತಲೆಮಾರಿನಷ್ಟು ಬರುವಷ್ಟು ಆಸ್ತಿ ಗಳಿಸಿರ್ತಾರೆ. ಆದರೆ ಅವ್ರು ಹುಚ್ಚರಾಗ್ತಾರೆ, ವ್ಯಭಿಚಾರಿಗಳಾಗ್ತಾರೆ, ಓಡೋಗ್ತಾರೆ. ಇವತ್ತು ಅವನ್ನ ಹಿಡ್ಕೊಂಡು ಬರ್ಬೇಕಾಯ್ತು ನೋಡು, ಒಬ್ಬನ ಬೇರೆ ದೇಶದಿಂದ, ಗೊತ್ತಿದೆ ನಿಮಗೆ ಏನೇನು ಆಗ್ತದೆ ಅಂತೇಳಿ.
ಗಳಿಸಿದ ಆಸ್ತಿಯಿಂದ ಅವನು ಈ ದೇಶದಿಂದ ಹಿಡ್ಕೊಂಡ್ಬರ್ಬೇಕಾಯ್ತು. ಯಾರನ್ನೋದು ನಿಮ್ಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಅವನು ಒಬ್ಬನು, ಅದಲ್ಲದೆ ಇನ್ನೊಬ್ಬನು ಇತ್ತೀಚೆಗೆ ಅಲ್ಲಿ ನೋಡ್ರಿ, ಅಕ್ಕ ತಿಳ್ಕೊಂಬಿಟ್ರು ಬೇಗ. ನೋಡ್ರಿ ಹೆಂಗೆ ಇದು ಮಾಡಿದ್ದಕ್ಕೆ, ಈ ಆಸ್ತಿ ಗಳಿಸಿದ್ದಕ್ಕೆ ಹಿಂಗೆ ಆಕ್ಕೈತಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಮಕ್ಕಳ ಮೊಮ್ಮಕ್ಕಳಿಗೋಸ್ಕರ ಆಗಲಿ ಇಂದಿನ ಅಗತ್ಯತೆಗೆ ಅಷ್ಟ ದುಡಿಬೇಕು. ಐದಕ್ಕೆ ಲೆಕ್ಕಮ್ಮ ಅಂತ ಒಬ್ಬಕ್ಕಿರ್ತಾಳೆ 12ನೇ ಶತಮಾನದಾಗ. ಐದಕ್ಕೆ ಲೆಕ್ಕಮ್ಮ ಅವರು ಆರಿಸಿದು, ಬಿದ್ದು ಅಕ್ಕಿಯನ್ನು ಆರಿಸಿದು ಅಂತ, ಅಥವಾ ಆಯದ ಅಕ್ಕಿನು ಅಂತ ಹೇಳ್ತಾರೆ. ಆಯದ ಅಕ್ಕಿ ಹಳ್ಳಿ ಒಳಗೆ ನೋಡ್ರಿ, ನಿಮ್ಗೆ ಹಳ್ಳಿಯವ್ರಿಗಿದ್ದವ್ರಿಗೆ ಗೊತ್ತಿರ್ತದೆ. ಆಯ ಕೊಡ್ತಾರೆ. ರೈತ ಒಂದು ವರ್ಷ ಅವ್ರು ದುಡ್ದಿದ್ದು ಅವ್ರ ಮನೆಗೆ ಬಂದು ಕಸ ಹೊಡೆದಿದ್ದಕ್ಕೆ ಅವ್ರು ಬೆಳೆ ಬಂದ ಕೂಡಲೇ ಏನು ಮಾಡ್ತಾರೆ, ಅವ್ರಿಗೆ ಒಂದಿಷ್ಟು ಆಯ ಅಂತ ಕೊಡ್ತಿರ್ತಾರೆ. ಇವರು ಅಕ್ಕಿ ಆರ್ಸಕ್ಕೆ ಐದಕ್ಕಿ ಲೆಕ್ಕಮ್ಮ ಗಂಡ ಏನು ಕುತ್ಕೊಂಡು ಅಲ್ಲಿ ಚರ್ಚೆ ಮಾಡಿಕೊಂಡು ಅನುಭವ ಮಂಟಪದಲ್ಲಿ ಕುತ್ಕೊಂಡು ಚಿಂತನೆ ಮಾಡ್ತಿರ್ತಾನೆ. ಆಕೆ ಗಂಡ ಮಾರಯ್ಯ ಚಿಂತನೆ ಮಾಡುವಾಗ ಆಕೆ ಏನು ಹೇಳ್ತಾಳೆ, ಟೈಮ್ ಆಯಿತು, ಹೊತ್ತಾಯ್ತು, ನನ್ನ ಆಳ್ದನೆ, ನನ್ನನ್ನು ಆಳದೇನೆ ಅಂದರೆ ನನ್ನನ್ನು ಆಳವ ಅಂದರೆ ನನ್ನ ಗಂಡ ಅಂತ. ಹೊತ್ತಾಯ್ತು, ಕಾಯಕಕ್ಕೆ ಹೋಗಿ ದುಡ್ಕೊಂಬ, ಆಮೇಲೆ ನಾನು ಅಡುಗೆ ಮಾಡಬೇಕು, ಇಲ್ಲಾಂದ್ರೆ ಜಂಗಮರಿಗೆ ಹಾಕಿ ನಾವು ತಿನ್ಬೇಕಂದ್ರೆ ಲೇಟ್ ಆಕೈತಿ, ಈಗಾಗಲೇ ಟೈಮ್ ಆಗೈತಿ ಅಂತ ಹೇಳಿ ಆ ಯಮ್ಮ ಏನು ಮಾಡ್ತಾಳೆ ಅಂದರೆ, ಸ್ವಲ್ಪ ಬಿಟ್ಟಾಕಿ, ಆ ಯಮ್ಮ ಗಂಡನಿಗೆ ಹೇಳಿ ಕಳಿಸ್ತಾಳೆ. ಅವತ್ತು ಹೋಗ್ತಾನೆ. ಹೋದ ಕೂಡಲೇ ಅವತ್ತೇನಾಗುತ್ತೆ ಅಂದರೆ, ಸುದೈವಕ್ಕೆ ಅಕ್ಕಿ ಜಾಸ್ತಿ ಬಿದ್ದಿರ್ತದೆ. ಜಾಸ್ತಿ ಬಿದ್ದಿರ್ತದೆ. ಅಕ್ಕಿಗೆ ಅವ್ರ ಮನೆಗೆ ಸಂಸಾರಕ್ಕೆ ಬೇಕಾಗಿತ್ತು ಒಂದು ಪಾವ್ ಅಕ್ಕಿ. ಅಲ್ಲೇ 3-4 ಪಾವ್ ಅಕ್ಕಿ ಇರ್ತದೆ. ಬಸವಣ್ಣವ್ರು ಬೇಕಂತ ಹಾಕ್ಸಿರ್ತಾರೆ ಪರೀಕ್ಷೆ ಮಾಡೋಕ್ಕಂತ. ಆ ಯಪ್ಪ ಏನು ಮಾಡ್ತಾನೆ, ಅಷ್ಟು ತೊಗೊಂಬರ್ತಾನೆ. ಸರಿ ಬಿಡು, ನಾಳೆ ಬರ್ತೈತಿ ಹೆಚ್ಚು ಕಡಿಮೆ, ಮತ್ತು ನಾಳೆ ಇನ್ನು ಹೋಗದಿದ್ರೆ ಆಯ್ತು ಅಂತೇಳಿ ತೊಗೊಂಬರ್ತಾನೆ. ಆಕೆ ಆ ಲಕ್ಕಮ್ಮ ಏನು ಹೇಳ್ತಾಳೆ, ಈ ಸಕ್ಕಿ ಆಸೆ ನಿನಗೇಕೆ, ಈಶ್ವರ ನೋಪ್ಪ, ತೊಗೊಂಡೋಗಿ ಮಾರಯ್ಯ, ಅಲ್ಲಿ ಹೋಗಿ ಶುರು ಬಾ, ಬಸವಣ್ಣ ನಮ್ಮ ಪರೀಕ್ಷೆ ಮಾಡಕ್ಕೆ ಹಾಕಿದಾನ, ಅವನ ತೊಗೊಂಡೋಗಿ ಶುರು ಬಾ ಅಂತ ಹೇಳ್ತಾಳ್ರಿ ಆಕೆಗೆ ಹೆಂಗೆ ಗೊತ್ತಾಯ್ತು? ಇದು ಶರಣರ ಒಂದು ಗುಟ್ಟು. ಸೊ ಹಾಗಾಗಿ ನಾವು ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತನ ಮನೆಯಲ್ಲಿ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಕಾಯಕವೇ ಕೈಲಾಸ ಹೇಳಿದವರು ಯಾರು? ಅಲ್ಲ, ಎಲ್ಲರೂ ಅದೇ ತಿಳ್ಕೊಂಡೇವು ನಾವು. ಕಾಯಕವೇ ಕೈಲಾಸ ಅಂತ ಹೇಳಿದವರು ಬಸವಣ್ಣವರಂತ ನಾವು ತಿಳ್ಕೊಂಡಿವಿ. ಆದರೆ ಐದಕ್ಕೆ ಮಾರಯ್ಯ ಹೇಳಿದ್ದಿದ್ದು, ಮಾರಯ್ಯನ ವಚನದಲ್ಲಿ ಬರ್ತಕ್ಕಂಥದ್ದು. ಕಾಯವೇ ಕೈಲಾಸ ಬಸವಣ್ಣವ್ರು ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಂತ ಬರ್ತಕ್ಕಂಥದ್ದು ಐದಕ್ಕೆ ಮಾರಯ್ಯನ ವಚನದಲ್ಲಿ. ಅದನ್ನು ನಾವು ಗಮನಿಸಬೇಕಾಗಿದೆ. ಇನ್ನು ನಾವು ಬೇಕಪ್ಪ ಹೆಚ್ಚಿಗೆ ದುಡಿಬೇಕು ಅಂತ ನೀವೇನಾದ್ರು ಹೆಚ್ಚು ದುಡಿದ್ರೆ, ಕಾಯವನ್ನು ಬಳಲಿಸದೆ ನೀವೇನಾದರೂ, ಈ ಶರೀರವನ್ನು ದಂಡಿಸದೆ ನೀವೇನಾದರೂ ಅದನ್ನು ದುಡ್ಕೊಂಡು ಬಂದಿದ್ರೆ ಏನಾಗ್ತೈತೆ ಅನ್ನೋ ತಿಳ್ಕೊಳ್ಳಿ. ಯಾರಿಗ್ಯಾರ ಮೋಸ ಮಾಡಿ ನೀವು ತಿಂದಿದ್ರೆ, ಈಗ ಧೃತರಾಷ್ಟ್ರ ಇವರೆಲ್ಲ ಏನು ಮಾಡಿಬಿಟ್ರು, ಪಾಂಡವರ ಆಸ್ತಿಯನ್ನು ಮೋಸ ಮಾಡಿ ಹೊಡೆದ್ರು. ಏನಾಯ್ತು ಅನ್ನೋದು ಕತೆ ನಿಮ್ಗೆ ಗೊತ್ತೈತೆ, ಹೇಳಬೇಕಾಗಿಲ್ಲ. ಅದು ವಂಚನೆ, ಮೋಸ ಅದು. ಆಮೇಲೆ ಸುಳ್ಳು ಹೇಳಿ, ಯಾರ್ದಾರ ಒಂದು ಸುಳ್ಳು ಹೇಳಿ ತೊಗೊಂಡಿದ್ರೆ, ಕಳ್ಳತನ ಮಾಡಿದ್ರೆ, ಇಂಥ ಒಂದು ಈ ಥರ ಅನೈತಿಕವಾಗಿ ನಾವೇನಾರು ಹೆಚ್ಚಿಗೆ ಸಂಪಾದನೆ ಮಾಡಿದರೆ ಏನಾಗ್ತದೆ ಅಂದರೆ, ಮನುಷ್ಯನು ಆಲಸಿ ಆಗ್ತಾನೆ, ದುರ್ವ್ಯಸನಿ ಆಗ್ತಾನೆ, ದುರಾಚಾರಿ ಆಗ್ತಾನೆ, ಅಧರ್ಮ ಆಗ್ತಾನೆ, ಮತ್ತು ಶಾಂತಿ ಸಮಾಧಾನ ಇರೋದಿಲ್ಲ. ಈಗ ಹೋಗಿ ಜೈಲಿನಲ್ಲಿ ಕೂತ್ಕೊಂಡಿದ್ದಾರೆ ಅವರೆಲ್ಲ, ಮಾಡಿದವರೆಲ್ಲ ನಿಮ್ಮ ಕಣ್ಣು ಮುಂದೆ ಇದೆ, ಬೇರೆದ್ದಿಲ್ಲ. ಈಗ ನಿಮ್ಮ ನಡೀತಾ ಇಕ್ಕತ್ತಂದು. ಹಾಗಾಗಿ ಕಾಯಕ ಶರಣರ ದೃಷ್ಟಿಯಲ್ಲಿ ಕೇವಲ ಇದು ಒಂದು ಅವತ್ತಿಗೆ ಎಷ್ಟು ಬೇಕು ಅಷ್ಟೇ ನಾವು ದುಡಿತಕ್ಕಂಥದ್ದು. ಬೇಡ, ಒಂದು ತಿಂಗಳಿಗೆ ಇರಲಿ. ಆಗಿನ ಕಾಲದಲ್ಲಿ ಅವತ್ತಿಂದಷ್ಟೇ ಲೆಕ್ಕಿತ್ತು. ಈಗ ಒಂದು ತಿಂಗಳು ಇಟ್ಕೊಳ್ಳಿ ಅಥವಾ ಒಂದು ವರ್ಷಕ್ಕೆ ಇಟ್ಕೊಳ್ಳಿ ಅಷ್ಟೇ. ನಮಗೇನು ಬೇಕು ಅಷ್ಟನ್ನು ನಾವು ಸಂಪಾದನೆ ಮಾಡಬೇಕು. ಉಳಿದ ಜೀವನವನ್ನು ನಾನಾರು, ನನ್ನ ಆತ್ಮ ಯಾವುದು, ನನ್ನ ಜೀವ ಅಂದರೆ ಯಾವುದು, ನನ್ನೊಳಗೆ ಜೀವ ಐತಲ್ಲ, ಆ ಜೀವ ಏನದು ಅದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಅದಕ್ಕೆ ಇಂಥ ಸತ್ಸಂಗ, ಚರ್ಚೆ, ಚಿಂತನೆ, ಭಜನೆ ಅದನ್ನು ನಾವು ಮಾಡಿಕೊಂಡು ನಮ್ಮ ಜೀವನವನ್ನು ಶಾಂತಿಯಿಂದ ಕಳಿಬೇಕು, ಸುಖದಿಂದ ಕಳಿಬೇಕು, ನೆಮ್ಮದಿಯಿಂದ ಕಳಿಬೇಕು, ಸಂತೋಷದಿಂದ ಕಳಿಬೇಕು. ಆದರೆ ಇವತ್ತು ಮನೆಯಾಗ ಯಾರ ಶಾಂತಿ ಇದೆಯಾ, ಸಂತೋಷ ಇದೆಯಾ ಅಂತ ಕೇಳಿದ್ರೆ, ಇಲ್ರಿ, ನಮ್ಮ ಮನೆಯಾಗ ಹಂಗಾಯಿತು, ನಮ್ಮ ಮಗಳಿಗೆ ಹಿಂಗಾಯಿತು, ಮಗನಿಗೆ ಹಂಗಾಯಿತು, ನಮ್ಮ ಅತ್ತೆ ಹಿಂಗಂದಳು, ಗಂಡ ಹಿಂಗಂದ. ಇದೇ ಕತೆ ನೋಡ್ತಾ ಇದ್ದೀವಿ ಎಲ್ಲ ಮನೆಯಲ್ಲಿ. ಯಾಕಿಲ್ಲ ಅಂದರೆ ಆ ಆತ್ಮದ ಹಸಿವನ್ನು ನಾವು ಹಿಂಗಿಸ್ತಾ ಇಲ್ಲ, ಆ ಜೀವದ ಹಸಿವನ್ನು ನಾವು ಕೊಡ್ತಾ ಇಲ್ಲ.
ನಾವು ಬರೀ ದುಡಿಯೋದು ತಿನ್ನೋದು ಪ್ರಾಣಿಗಳ ಥರ ನಮ್ಮ ಬದುಕಾಗ್ತಾ ಇದೆ. ಮನುಷ್ಯ ಬಂದಿದೆ, ಇದನ್ನು ಮುಕ್ತ ಮಾಡಿಕೊಂಡು ಮಾನವನಿಂದ ಮಹಾದೇವನಾಗಕ್ಕೆ ಬಂದೀವಿ ನಾವಿಲ್ಲಿ. 84 ಲಕ್ಷ ಜೀವರಾಶಿಯಿಂದ ಆ ಪರಮಾತ್ಮನೇ ಇವನ್ನೆಲ್ಲ ಹುಟ್ಟಿಸಿ ಇದರೊಳಗಿದ್ದು ಮತ್ತೆ ಮಾನವ ಜನ್ಮ ಪಡ್ಕೊಂಡು ಅವನೇ ಏನಾಗೋದು ಮಹಾದೇವ ಆಗ್ತಕ್ಕಂಥದ್ದು. ಇದು ವೈಯಕ್ತಿಕದ ನಿಲುವಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಆದರೆ ಶರಣರು ಇನ್ನೂ ಹೆಚ್ಚಿಗೆ ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಸಹಿತ ಕಾಯಕದ ಒಂದು ಚಿಂತನೆಯನ್ನು ಏನು ಕೊಟ್ಟಿದ್ದಾರೆ ಅನ್ನೋದು ನಾವು ಗಮನಿಸಬೇಕು. ಕಾಯಕ ಅಂದರೆ ಕೇವಲ ವೈಯಕ್ತಿಕ ಅಥವಾ ಕುಟುಂಬ, ನಮ್ಮ ಗಂಡ ಹೆಂಡತಿಗೆ ನಾವು ಮನೆತನಕ ಅಷ್ಟೇ ಕೆಲಸ ಮಾಡೋದನ್ನು ಅವರು ಇದನ್ನು ಮಾಡಲಿಲ್ಲ. ಅವರು ಒಂದು ದೃಷ್ಟಿನಲ್ಲಿ ಸಮಾಜದ ಹಿತಕ್ಕೂ ಕಾಯಕವನ್ನು ಮಾಡಿದರು. ಆಗ ಜಂಗಮರಿದ್ರಂತ 6 ಥರದ ಜಂಗಮನ ಹೇಳ್ತಾ ಇದ್ದಾರೆ ಅವರು. 6 ಥರದ ಯಾರು ಅಂದರೆ ಗಂಟೆ ಕಾಯಕದ ಜಂಗಮ. ಅವನು ಬೆಳಗ್ಗೆ ಎದ್ದು ಕೂಡಲೇ ಗಂಟೆ ಬರ್ಸೋದು. ಆ ಓಣ್ಯಾಗ ಹೋಗ್ಬಿಟ್ಟು ಸಂತೋಷ್ ನಗರ ಇದೆ, ಸಂತೋಷ್ ನಗರ ಹೋದ್ರೆ ಗಂಟೆ ಹೊಡ್ಕೊಂಡು ಹೋಗೋದು 5 ಗಂಟೆಗೆ ಎದ್ದೇಳ್ರಿ ಅಂತ. ಅವನು ಗಂಟೆ ಕಾಯಕ. ಏನಮ್ಮ? ಓ ನೋಡ್ರಿ ಅಲಗತ್ತಿ ಹೇಳ್ತಾ ಇದ್ದಾರೆ. ಹಾಂ ನೋಡಿ ಅಬಾಬಾ, ಹೌದ್ರಾ? ಒಂದ್ಸಲ ಕರ್ಕೊಂಡು ಹೋಗಮ್ಮ ನೋಡೋಣ ಗಂಟೆ ಕೇಳಕ್ಕೆ. ಆಯ್ತು ನೋಡ್ರಿ, ಗಂಟೆ ಕಾಯದ ಕೆಲಸ ಎಂಥ ಅದ್ಭುತ. ನಿಮ್ಮಿಂದ ನಾನು ಕಲಿಯಾಕೈತೇನೆ. ಈ ನಾನೇನು ಇದಿಲ್ಲ, ನಾನು ನಿಮ್ಮಿಂದ ಕಲಿಯಾಕೈತೇನೆ ರೀ. ಹಾಂ ನೋಡ್ರಿ, ಗಂಟೆ ಕಾಯೋದ ಕೆಲಸ. ಗಂಟೆ ಕಾಯಿಸ ಬೆಳಗ್ಗೆ ಎದ್ದು ಹೋಗ್ತಾರೆ. ಆಮೇಲೆ 2ನೇ ಕಾಯಕ ನೆನ್ಪಿಟ್ಕೊಡ್ರಿ, ಈ ಮೊನ್ನೆ ಮಾತಾಡಬೇಡ್ರಿ. 2ನೇ ಕಾಯಕ ಏನು ಗೊತ್ತಾ? ಅವರು ಕಾಯಕ ಜಂಗ 2ನೇ ಕಾಯಕದವ್ರು ಏನಂದರೆ ಜಂಗಿನ ಕಾಯಕ ಅಂತ. ಎಡಗೈಯಲ್ಲೇ ಒಂದು ಜಂಗ್ ಹಿಡ್ಕೊಂಡು ಬಾರಿಸ್ಕೊಂತು ಕೋಲ್ ತೊಗೊಂಡು ಇನ್ನೂ ಮಲ್ಕೊಂಡಿದ್ರೆ ಅವರು ಹೊತ್ತು ಹೊಂಡು ಕೂಡಲೇ ಹೋಗೋರು ಅವರು. ಇದು ಹೊತ್ತಕ್ಕೆ ಹೊಂಟೋಕ್ಕಿಂತ ಮುಂಚೆ ಇವರು ಗಂಟೆ ಕಾಯ್ಕಿದವ್ರು ಮಾಡೋರು. ಇನ್ನು ಹೊತ್ತು ಹೊಂಟ ಮೇಲೆ ಈ ಜಂಗಿನ ಕಾಯ್ಕಿದವ್ರು ಹೋಗೋರು. ಜಂಗ್ ಹಿಡ್ಕೊಂಡು ಬಾರಿಸ್ಕೊಂತು ಎಳದೆ ಇದ್ದವ್ರನ್ನ ಎಬ್ಸೋದು ಹೋಗಿ. ಇನ್ನು ಹಾಸಿಗೆ ಮಕ್ಕೊಂಡಿರ್ತಾರಲ್ಲ, ಕೋಲ್ ತೊಗೊಂಡು ಹೋಗೋದು, ಕೋಲಿನಿಂದ ತಿವಿದವ್ರನ್ನ ಎಬ್ಸೋದು. ಇದು ಜಂಗಿನ ಕಾಯ್ಕಿದವರು. ಆಮೇಲೆ 9-10 ಗಂಟೆಗೆ ಹೋಗಿಬಿಟ್ಟು ಇನ್ನೂ ಇವರು ಎದ್ದಿದ್ದಾರೆ ಇಲ್ಲ ಅಂತ ಎದ್ದವ್ರನ್ನೆಲ್ಲ ಪೂಜೆ ಮಾಡಿರಿ, ಸ್ನಾನ ಮಾಡಿರಿ, ಕೆಲಸದಲ್ಲಿ ತೊಡಗ್ರಿ, ನಿಮ್ಮ ಕಾಯಕದಲ್ಲಿ ತೊಡಗ್ರಿ. ಹಿಂಗೆ ಪ್ರತಿ ಊರಾಗ ಇರ್ತಿದ್ರಂತೆ. ಈಗ ಸದ್ಯ ಅವ್ರ ಊರಾಗಿದೆ, ನೋಡ್ಕೊಂಬರೋಣ ನೀವೆಲ್ಲ ಬರೋದಾದ್ರೆ. ಈ ರೀತಿ ಪ್ರತಿ ಊರಿಯಲ್ಲಿ ಓಣಿನಲ್ಲಿ ಅದು ಇರ್ತಾಯಿದ್ರು. ಇವರು ಅಲ್ಲದೆ 9-10 ಗಂಟೆ ಆದಮೇಲೆ ಇವರಲ್ಲದೆ ಇವರು ಆ ಊರಾಗ ಇರೋರು. ಇನ್ನು ಸ್ವಲ್ಪ ಒಂದು 5 ನಿಮಿಷ ಇದೆ, ಜಾಸ್ತಿ ತೊಗೋಬೋದಲ್ಲ? ಹಾಂ, ಯಾಕೆಂದರೆ ಸ್ವಲ್ಪ ಚಿಂತನೆ ಜಾಸ್ತಿ ಆಗ್ತಾ ಇರೋದ್ರಿಂದ. ಹಾಂ, ಇವರು ಆ ಊರನ್ನವರು. ಇನ್ನು ಹೊರಗಿನಿಂದ ಬರ್ತಿದ್ರಂತೆ ಇನ್ನು ಕಾಯಕ ಮಾಡೋರು ಜಂಗಮರು. ಯಾರಂದರೆ ತೆಕ್ಕೆ ಕಾಯಕ ಅಂತಂದರೆ ಅವ್ರು ಏನು ಮಾಡ್ತಿದ್ರು, ಬಂದುಬಿಟ್ಟು ಆ ಮಠದಲ್ಲಿ, ಆ ಊರಿನ ಮಠದವ್ರು ಕೇಳಿಬಿಡ್ತಿದ್ರಂತೆ ಇವ್ರನ್ನೆಲ್ಲ. ಈಗೇನು 3 ನೋಡಿದ್ದೀವಲ್ಲ ನಾವು, ಯಾರ್ಯಾರು ಗಂಟೆ ಕಾಯಕದವರು, ಆಮೇಲೆ ಜಾಗಟೆ ಕಾಯಕದವರು, ಆಮೇಲೆ 8 ಗಂಟೆಗೆ ಬಂದು ಹಿಟ್ಟಿನ ಕಾಯಕದವ್ರು ಅಂತವ್ರು. ಜಂಗಿನ ಕಾಯಕ. ಆಮೇಲೆ 3ನೇದವರು ಹಿಟ್ಟಿನ ಅಯ್ಯ ಅಂತವ್ರು. ಅವ್ರು ಬಂದು ಅವ್ರ ಮನ್ಯಾಗ ಜೋಳ ಕೊಡ್ತಿದ್ರು, ಇಲ್ಲ ಜೋಳ ಹಿಟ್ಟು ಕೊಡ್ತಿದ್ರಂತ. ಅದಕ್ಕಾಗಿ ಹಿಟ್ಟಿನ ಅಯ್ಯ ಅಂತಿದ್ರಂತ ಅವರಿಗೆ. ಆ ರೀತಿ ಅವ್ರು ನೆಬಿಸಿ ಹೋದ್ಮೇಲೆ ಅವರು ಇವರು ಬಂದು ಹೊರಗಿನವರಿಂದ ಬಂದು 3ನೇದವ ಬಂದು ಏನು ಕೇಳ್ತಾ ಇದ್ದ, ತೆಕ್ಕೆ ಕಾಯಕದವನು, ಈ ಊರಾಗ ಯಾರು ಅಧರ್ಮಿಗಳಿದ್ರೆ ಇನ್ನೂ ನೀವು ಹೇಳಿದ್ದೆ ಮಾಡ್ತಾ ಇಲ್ಲ ಅಂಥೇಳಿ ಅವ್ರನ್ನ ಎಚ್ಚರಿಸಾಕ ಅವರು ಲಿಸ್ಟ್ ತೊಗೋತಿದ್ರು. ಅವ್ರ ಕಡೆ ತೊಗೊಂಡ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು, ಮುಳುಕೂರವರು ಏನು ಹೇಳಿದ್ರು ಮಾಡ್ತಾ ಇಲ್ಲ, ತಮ್ಮದೇ ನಡೆಸಿಬಿಟ್ಟಾರ ಅಂತ ಹೇಳ್ಬಿಟ್ಟು ಮುಳುಕೂರವ್ರ ಮನೆಗೆ ಬಂದು ನಿಂತುಬಿಟ್ಟು ಬಾಗಿಲ ನಿಂತು, ನಾವು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮನೆ ಬಾಗಿಲು ತೆಗಿತಿಂದ ಬಂದು ನಿಂದಿರ್ತಿದ್ರಂತ. ನಿಂತುಬಿಟ್ಟು ಇವ್ರೇನು ಮಾಡಿದ್ರು, ತೆಕ್ಕೆ ಕಾಯ್ದವರು ಆ ಮನೆ ಒಳಗೆ ಬಂದುಬಿಟ್ಟು ಆ ಕಂಬ ತೆಕ್ಕೆ ಹಿಡ್ಕೊಂಡು ನಿಂತ್ಕೊಳ್ಳೋದು. ಎಲ್ಲಿ ತನಕ ಮನೆ ಮಾಲಕ ಅಥವಾ ಏನು ತಪ್ಪು ಮಾಡಿದವ ಏನಿದೆ ನಮ್ಮ ಮನ್ಯಾಗ, ನಾನು ಇನ್ನು ಮುಂದೆ ಮಾಡೋದಿಲ್ಲ ಅನ್ನೋ ತನಕ ಕಂಬ ಬಿಡುವಂಗಿಲ್ಲ. 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, ಊಟ ಇಲ್ಲ, ನಿದ್ರೆ ಇಲ್ಲ, ಅಲ್ಲೇ ಎಲ್ಲ. ಯಾವಾಗ ಯಾವ ತಪ್ಪು ಮಾಡೋಂಗ ನಮ್ಮ ಮನ್ಯಾಗ ಅವನು ಒಪ್ಕೊಂಡ್ಮೇಲೆ ಆಮೇಲೆ ಅವನು ಬಿಡುಗಡೆ. ಸ್ವಾಮಿದು ಅವ್ರೇನು ಜಂಗಿನ ಯಾರು ತೆಕ್ಕೆ ಹಾಕಿದವರು ಅಧರ್ಮಿದು. ಅದಾದಮೇಲೆ ಸರಿ, ಅದಾದಮೇಲೆ ಮತ್ತೆ ಅಷ್ಟಕ್ಕೆ ಬಿಡ್ತಿರ್ಲಿಲ್ಲ ಅವರು. ಆಮೇಲೆ ಇನ್ನೊಬ್ಬರು ಬರ್ತಾರೆ, ಮುಳ್ಳಾಗಿವೆ ಕಾಯ್ಕ ಅಂತ. ಮುಂಚೆ ನೋಡಿದ್ವಿ ನಾವು ಸಣ್ಣಂದಿರ್ತಾರೆ ಮುಳ್ಳಾಗಿ ಕಾಯ್ಕದವ್ರನ್ನ. ಈಗಲೂ ಇದ್ದಾರೆ ನೋಡ್ರಿ. ಕರೆಕ್ಟ್. ಮಂಡೈನಾರ ಇಲ್ಲ ಸ್ವಾಮಿಗಳಿಗೆ ಗೊತ್ತಿದೆ. ರೈಟ್ ನೋಡಿ, ನಮ್ಮ ಪಾಟೀಲ್ರಿಗೆ ಗೊತ್ತದು. ಓಕೆ, ಹೇಳಂಗಿಲ್ಲ. ಕರೆಕ್ಟು.
ಇವು ತೆಕ್ಕೆ ಕಾಯ್ಕಿದವ ಹೇಳಿ ಹೋದ ಮೇಲೂ ಸಹಿತ ತಂದು ಒಂದು 4 ದಿವಸ ಅವನು ಚಟ ಬಿಟ್ಟಿರ್ತಾನೆ. ಆಮೇಲೆ ಮತ್ತೆ ಶುರು ಮಾಡ್ಕೊಂಡು ಅಂದ ಕೂಡಲೇ ಇವು ಬರ್ತಿದ್ದಂತ ಮುಳ್ಳಂಗಿ ಕಾಯ್ಕವ. ಅವನು ಬಂದು ಇಲ್ಲಿ ಯಾರ ಈ ತೆಕ್ಕೆ ಕಾಯ್ಕೆ ಮಾಡಿ ಹೋದ್ಮೇಲೂ ಇನ್ನೂ ತಂದು ಬಿಡೋದಿಲ್ಲ ಅಂದ ಕೂಡಲೇ ಅವ್ನು ಹೋದಂತೇಳಿ ಮತ್ತೆ ಇವ್ನು ಶುರು ಮಾಡವ ತನ್ನ ಚಟ ಕುಡಿಯೋದು. ನೋಡ್ರಿ ಭಾಳ ಜನ ಬಿಡೋದೇನಿಲ್ಲ ಅವರು. ಅವ್ನು ಮುಳ್ಳಂಗಿ ಬಂದುಬಿಟ್ಟು ಬಾಗಲ್ದಾಗ ಇವ್ರು ಹೇಳೋಕ್ಕಿಂತ ಮುಂಚೆ ಹೋಗಿ ಅವ್ರ ಬಾಗಲ್ದಾಗ ಮುಳ್ಳಂಗಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟು ಅವರು ಬಾಗಿಲ ತೆಗೆದ್ಮೇಲೆ ಇವ ಅಧರ್ಮ ಇದ್ದಾನೆ, ಇವನು ಇಂಥ ಮಾಡ್ತಾ ಇದ್ದಾನೆ, ಹಿಂಗೆ ಮಾಡ್ತಾ ಇದ್ದಾನೆ, ಹಂಗೆ ಮಾಡ್ತಾ ಇದ್ದಾನೆ ಅಂತೇಳಿ ಅವನದೆಲ್ಲ ಹೇಳ್ಕೋತ ಇವರಿಗೆ ಶರಣರ ಕೃಪಾ ಆಗಲಿ, ಬಸವಣ್ಣವ್ರ ಕೃಪಾ ಆಗಲಿ, ಮಾಚೇನ ಕೃಪಾ ಆಗಲಿ, ಹಡಪದಪ್ಪನ ಕೃಪಾ ಆಗಲಿ ಅಂತೇಳಿ ಈಗ ನೀವು ಶರಣರ ನೆನೆದು ಅಂತೆಲ್ಲ ಹೇಳ್ತಿದ್ದೀರಲ್ಲ. ಎಲ್ಲ ಶರಣ ನೆನ್ತೀವಿ ಅಂದರೆ ಎಲ್ಲ ಶರಣ ನಾವು ಭಜನೆ ಮಾಡೋದು ಯಾವುದಕ್ಕಂದ್ರೆ ಎಲ್ಲ ಶರಣರ ಒಂದು ಅಂಶಗಳು ನಮಗೆ ಸೇರಲಿ ಅಂತ ಪ್ರಾರಂಭದಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನೆ. ಆ ಶರಣರನ್ನ ಇಲ್ಲಿ ನೆನಿತೀವಿ ಅಂದರೆ ನಮ್ಮ ಹಿಂದಿನ ತತ್ತ ಮುತ್ತತ್ತರ ನೆನಿತಿದ್ವಲ್ಲ, ಹಂಗೆ ಅವ್ರು ನೆನೆಯೋದ್ರಿಂದ ಅವರ ಶಕ್ತಿ ನಮಗಿಲ್ಲಿ ಸಿಗುತ್ತದೆ. ಯಾಕಂದ್ರೆ ಅವ್ರ ಶಕ್ತಿ ಇಲ್ಲಿದೆ. ಈಗ ಹೆಂಗೆ ನಿಮ್ಗೆ ಟಿ ವಿದಲ್ಲಿ ಎಲ್ಲ ಬರ್ತದಲ್ಲ ಅಥವಾ ರೇಡಿಯೋದಲ್ಲಿ ಎಲ್ಲ ಬರ್ತಾವಲ್ಲ, ನಿಮ್ಗೆ ಆ ದೂರದರ್ಶನ ಹೆಂಗೆ ಹಾಕಿದ ತಕ್ಷಣ TV9 ಹಾಕಿಸ TV9 ಬರ್ತದೆ, ಬಸವ ಹಾಕಿ TV ಹಾಕಿದ್ರೆ ಬಸವನ TV ಬರ್ತದೆ, ಪಬ್ಲಿಕ್ TV ಹಾಕಿದ್ರೆ ಪಬ್ಲಿಕ್ TV ಬರ್ತದೆ. ಹಾಗೆ ಅವ್ರು ನೆನೆದ್ರೆ ಅವರ ಚೇತನಗಳು ನಮಗೆ ಬರ್ತದಂತ. ಅದು ಇದೆ ಗೊತ್ತಿಲ್ಲ. ಇಲ್ಲಿ TV9 ಬರ್ತಾ ಇದೆ ಈಗ ಕರ್ಣಗಳಿದಾವೆ, ಹಾಕಿದ್ರೆ ಸಿಗ್ತದೆ. ಯೂಟ್ಯೂಬ್ ಹಾಕಿದ್ರೆ ಸಿಗ್ತದೆ, ಫೇಸ್ಬುಕ್ ಹಾಕಿದ್ರೆ ಸಿಗ್ತದೆ, ಇನ್ಸ್ಟಾಗ್ರಾಮ್ ಹಾಕಿದ್ರೆ ಸಿಗ್ತದೆ. ಆದರೆ ಎಲ್ಲೈತೆ ಅದು ಕಾಣ್ತದೇನ? ಕಾಣೋದಿಲ್ಲ. ಹಾಗೆ ಅವ್ರದ್ದು ಇಲ್ಲಿ ಚೇತನ ಬರ್ತದೆ ಅಂತ ಹೇಳ್ತಾರೆ. ಮುಳ್ಳಾಗಿ ಕಾಯ್ಕ ಅವನು ನಿಂತ್ಕೋತಿದ್ದ, ಕಾಲಾಗ ರಕ್ತ ಹರಿತಾ ಇತ್ತು. ಅವನು ಬಂದವರಿಗೆಲ್ಲ ಊರ ಜನಕ್ಕೆಲ್ಲ ಗೊತ್ತಾಗೋದು, ಬೇಯಕ್ಕೆ ಶುರು ಮಾಡೋರು ಎಲ್ಲರೂ. ಆವಾಗ ಅವನು ಏನು ತಪ್ಪು ಮಾಡ್ತಿದ್ದ, ಅಧರ್ಮ ಇದ್ದವ, ಅಲ್ಲೂ ಸಹಿತ ಅವನು ಇಲ್ಲಪ್ಪ ನಮ್ಮ ತಪ್ಪಾಯಿತು ಅಂತೇಳಿ ಅವನು ಹೇಳಿದ ಮೇಲೆ ಇಳಿತಿದ್ದಂತ. ಇಳಿದ್ಬಿಟ್ಟು ಆಮೇಲೆ ಸ್ನಾನ ಪ್ರಸಾದ ಅವನು ಹೋದ ಮೇಲೆ ಮತ್ತೊಂದು 2 ತಿಂಗಳು ಆದಮೇಲೆ ಮತ್ತೆ ಇವ್ರು ಚಟ ಇದ್ದವ್ರು ಎಲ್ಲಿ ಬಿಡ್ತಾರೆ ಅವರು? ಏನೋ ಹೇಳ್ತಾರಲ್ಲ, ಚಟ್ಟಕ್ಕೆ ಹೋಗುವವರೆಗೂ ಬಿಡೋದಿಲ್ಲ. ಹೌದಾ? ಹಾಗೆ ಅವನು ನಡೀತಾ ಇರ್ತದೆ. ಸೊ ಹಾಗಾಗಿ ಹಂಗೇನಾದ್ರು ಶುರು ಮಾಡಿದ್ರೆ ಮತ್ತೆ ಶಸ್ತ್ರದ ಕಾಯಕ ನಾವು ಬರ್ತಿದ್ದಂತ ನೋಡ್ರಿ. 6 ಜನ ಕಾಯಕದವ್ರು ಇದ್ದರು. ಶಸ್ತ್ರದ ಕಾಯಕ ಅಂದ್ರೆ ಕುಡ್ಗೋಲು ಹಿಡ್ಕೊಂಬರವ, ಒಂದು ತುದಿ ಅವ್ರ ಬಾಗಿಲು ಕಟ್ಟವ, ಒಂದು ದಾರ, ಒಂದು ಹಗ್ಗ ಕಟ್ಟಿ ಅವ್ರ ಬಾಗಿಲು ಕಟ್ಟಿಬಿಟ್ಟು, ಆ ಚಿಲಕ ಕಟ್ಟಿಬಿಟ್ಟು ಇನ್ನೊಂದು ತುದಿ ಕುಡ್ಗೋಲಿನ ಹಿನ್ನಿ ಕಟ್ಟವ, ಹಿಡ್ಕೊಂಡಿದ್ದ ನಾವು ಕುಡ್ಗೋಲು. ನೀವೇನಾದರೂ ಹಿಡ್ಕೊಂಡು ನಿಂತು ಓಣ್ಯಾಗ ನಿಂತ್ಕೊಂಡು, ಅದು ಮನೆಯಾಗಲ್ಲ ಓಣ್ಯಾಗ ನಿಂತ್ಕೊಂಡು ಇಡೀ ಊರು ಕೇಳೋಂಗೆ ಇಂಥವರು ಮಹಾದೇವ ಈ ಥರ ತಪ್ಪು ಮಾಡಿದ್ದಾನೆ, ಈ ಥರ ಅತ್ಯಾಚಾರ ಮಾಡಿದ್ದಾನೆ, ಈ ಥರ ಅನ್ಯಾಯ ಮಾಡಿದ್ದಾನೆ, ಈ ಥರ ನಮ್ಮ ಚೊಳ್ಳಿ ಮೇಡಮ್ಗೆ ಮೋಸ ಮಾಡಿದ್ದಾನೆ, ಅವ್ರು ದುಡ್ಡು ಇಷ್ಟು ತಂದಾನೆ ಅಂತ ಹೇಳಿಬಿಟ್ಟು ಇದನ್ನು ಮಾಡೋದು, ಸಾರೋಯಿನರ್ ಥರ ಸಾರೋದು. ಅವ್ನು ಸಾರ ಕತ್ಕೊಳ್ಳಿ ಊರು ಜನ ಎಲ್ಲ ಬಂದು ಕೇಳೋಕೆ ಶುರು ಮಾಡೋರು. ಆಮೇಲೆ ಬಂದು ಅವ್ರು ಉಗ್ಯಾಕೆ ಶುರು ಮಾಡ್ತಿದ್ರು. ಉಗ್ಯಾಕೆ ಶುರು ಮಾಡಿದ ತಕ್ಷಣ ಮಹಾದೇವ ಅಲ್ಲಿಂದ ಬಣಿಗ್ಬಿಟ್ಟು ಹೊರಗೆ ಬರ್ಬೇಕಾ? ಆಮೇಲೆ ಇವನ ಮೇಲೆ ಅವನೇನಂತಿರಲಿಲ್ಲ, ಹಿಂಗೆ ಮಾಡಿದ್ದಾನೆ, ಹಿಂಗೆ ತಪ್ಪು ಮಾಡಿದ್ದಾನೆ, ಇವನ ಮೇಲೆ ಬಸವಣ್ಣವರು ಶರಣರು ಎಲ್ಲ ಅವ್ರಿಗೆ ಕೃಪಾ ಮಾಡಲಿ, ಇವನಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳೋ ಮಾತು. ಈತ ಸಾರವಂಗೆ ಸಾರವ ಅವನು ಮಾಡಿದ ತಪ್ಪುಗಳನ್ನ. ಆಮೇಲೆ ಶರಣರು ಅವನಿಗೆ ಒಳ್ಳೆ ಬುದ್ಧಿ ಕೊಡಲಿ, ಮಡಿವಾಳ ಮಾಚೆ ಅವನಿಗೆ ತಿದ್ದಲಿ, ಅವನಿಗೆ ಒಳ್ಳೆ ಜ್ಞಾನ ಕೊಡಲಿ, ಅವನಿಗೆ ಗುರುವಿನ ಉಪದೇಶ ಆಗಲಿ, ದೇವರ ಅನುಗ್ರಹ ಆಗಲಿ ಅಂತ ಸಾರವ. ಹಾಗಾಗಿ ಅವ ಅಲ್ಲೂ ಸಹಿತ ಅವನೇನಾರು ಆಗಲಿಲ್ಲ ಅಂದರೆ ಕುಡ್ಗೋಲಿನಿಂದ ಕತ್ತರಿಸ್ಕೊಳ್ಳವ ತಾನೇ. ಇಂಥ ಕಾಯಕದವ್ರು ಇದ್ದರ್ರಿ, 5 ಜನ ಕಾಯಕ. ನೋಡ್ರಿ ಕಾಯಕದ ಬಗ್ಗೆ ಎಷ್ಟು ನಿಮ್ಮಿಂದ ನಾನು ಕಲಿತಾ ಇದ್ದೇನೆ. ಅದ್ಭುತ ಕಾಯಕ ಎಲ್ಲ ಗೊತ್ತಾಯ್ತಾ? ಇನ್ನು ದಾಸೋಹಕ್ಕೆ ಬಂದುಬಿಡೋಣ. ಒಂದು 5 ನಿಮಿಷ ತಡ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ದಾಸೋಹ ತಾವೆಲ್ಲ ಅದರ ಬಗ್ಗೆ ಮಾತಾಡಿದ್ರಿ ಈಗಾಗಲೇ. ಸಾಮಾನ್ಯವಾಗಿ ನಾವು ದಾಸೋಹ ಅಂದ ತಕ್ಷಣ ಎಲ್ಲೇ ಮಠದಲ್ಲಿ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೋಗಿ ಅನ್ನ ಪ್ರಸಾದ ತೊಗೊಂಡು ಅದು ದಾಸೋಹ ಅಂದ್ಕೊಳ್ತೀವಿ. ಅದು ದಾಸೋಹನ ಸರಿ. ಅದರ ಜೊತೆಗೆ ಸಾಮಾನ್ಯ ದಾಸೋಹ, ಆಮೇಲೆ ಅದು ಅನ್ನದಾಸೋಹ ಅಂತೀವಿ. ಇನ್ನೊಂದು ಜ್ಞಾನ ದಾಸೋಹ. ಈಗೇನು ಚಿಂತನೆ ನಡೀತಾ ಇದೆಯಲ್ಲ, ಆ ಸ್ವಾಮಿಗಳಾಗಲಿ, ಯಾರು ಪೂಜ್ಯರಾಗಲಿ, ಅಥವಾ ಯಾರಾದರೂ ಋಷಿಗಳಾಗಲಿ, ಮುನಿಗಳಾಗಲಿ, ಅವರು ಹೇಳ್ತಾ ಇರ್ತಾರಲ್ಲ, ಅದು ಜ್ಞಾನ ದಾಸೋಹ. ಅಂದರೆ ತೆಲಿಗೆ, ನೆತ್ತಿಗೆ. ಒಂದು ಅನ್ನದಾಸೋಹ ಹೊಟ್ಟಿಗೆ, ಇನ್ನೊಂದು ಜ್ಞಾನದಾಸೋಹ ನೆತ್ತಿಗೆ. ಒಂದು ಹೊಟ್ಟಿಗೆ, ಇನ್ನೊಂದು ನೆತ್ತಿಗೆ. ಇವೆರಡು ದಾಸೋಹಗಳನ್ನು ಕೇಳಿದ್ದೀವಿ. ದಾಸೋಹ ಮತ್ತು ದಾನ ಇವಕ್ಕೆ 2 ವ್ಯತ್ಯಾಸ ಇದೆ. ಸ್ವಲ್ಪದರಲ್ಲಿ ಹೇಳಿ ಮುಗಿಸಿಬಿಡ್ತೀನಿ. ದಾಸೋಹ ಬೇರೆ, ದಾನ ಬೇರೆ. ದಾನ ಕೊಡೋದು ಬಹಳ ಜನ ತಿಳ್ಕೊತಾರೆ, ಅದು ದಾಸೋಹ ಅಂತ ಅಂದ್ಕೊಂಡಿರ್ತಾರೆ. ದಾನ ಕೊಡೋರ್ದು ಕೈ ಮ್ಯಾಲೆ ಇರ್ತೈತೆ, ತಗೊಳ್ರಿ ಅಂಥೇಳಿ. ದಾನ ಕೊಡೋರ್ದು ಕೈ
ಇಸ್ಕೊಳ್ಳೋರ್ದು ಕೆಳಗಿರ್ತದೆ. ಆದರೆ ದಾಸೋಹ ಹಂಗಲ್ಲ. ನಾನು ದಾಸನಾಗಿ ಕೊಡ್ತಾ ಇದ್ದೀನಿ ನಿನಗೆ, ನಾನು ದಾಸನಾಗಿ ಕೊಡ್ತಾ ಇದ್ದೀನಿ, ನೀವು ಬಂದು ಸ್ವೀಕಾರ ಮಾಡಿರಿ, ನೀವು ಬಂದು ತಗೊಳ್ರಪ್ಪ. ಅದಕ್ಕೆ ಕಲ್ಯಾಣದಲ್ಲಿ ನೀಡುವವರುಂಟು ಬೇಡುವವರಿಲ್ಲ ಹೇಳಿದ್ದು. ಯಾಕಂದರೆ ಎಲ್ಲರೂ ದುಡಿತಿದ್ರು, ಹಾಗಾಗಿ ಅವ್ರಿಗೆ ಬೇಡೋ ಪ್ರಶ್ನೆನೇ ಬಂದಿಲ್ಲ ಅಲ್ಲಿ. ಹಾಗಾಗಿ ನಾ ಬೇಡವರಿಲ್ಲದೆ ಬಡವನಾದೇನಯ್ಯ ಅಂತಾರೆ ಬಸವಣ್ಣವರು. ಬೇಡವರಿಲ್ಲದೆ ನಾನು ಬಡವಾಕ್ತೀನಿ ಅಂತಾರೆ. ಲೆಕ್ಕ ಹಾಕ್ರಿ ಎಂಥದಿತ್ತು. ಇವತ್ತೆಲ್ಲ ಬೇಡವರು ತುಂಬಿಟ್ಟಾರೆ. ಎಲ್ಲಿ ಹೋದಲ್ಲೆಲ್ಲ ನನಗದು ಕೊಡು, ನನಗಿದು ಕೊಡು, ನನಗೆ ಅಧಿಕಾರ ಕೊಡು, ಕುರ್ಚಿ ಕೊಡು, ನನಗೆ ಅದು ಕೊಡು, ಬರೀ ಇದೆ. ಮನೆಯಾಗ ಮಕ್ಕಳು ನೋಡ್ರಿ, ನನಗೆ ಚಹಾ ಮಾಡಿಕೊಡು, ಗಂಡ ಮತ್ತೊಂದು ನನಗೆ ಇದು ಮಾಡಿಕೊಡು. ನೀವು ಮಾಡಿ ಸಾಕಾಗಿರ್ತೀರಿ, ಬಟ್ ನಿಮಗೂ ಒಂದೊಂದು ಸಲ ಬೇಸರ ಆಗಿರ್ತದೆ ಅಲ್ವಾ? ಆದರೆ ಯಾರು ಮಾಡಿಕೊಡ್ತಾರೆ ನಿಮ್ಗೆ? ಇಲ್ಲ. ಬರೇ ಬೇಡುವವರ ಇದ್ದಾರೆ ನಮ್ಮಗ. ಈ ಕಾಲದಾಗ ಕೊಡೋರು ಯಾರು ಇಲ್ಲ. ದುರ್ದೈವ ನಮ್ಮದು ಉಲ್ಟಾ ಆಗಿಬಿಟ್ಟಿದೆ. ಇನ್ನೊಂದು ಅದ್ಭುತವಾಗಿ ಇವರು ಹೇಳಿದರು, ಇವತ್ತು ಕೌಶಲ್ಯ ಅಭಿವೃದ್ಧಿ ಆಗಿಬಿಟ್ಟು ಎಷ್ಟೊಂದು ಕೆಲಸದಲ್ಲಿ ಸಹಿತ ಕಾಯಕದಲ್ಲಿ ಕೌಶಲ್ಯ ಆಗಿದೆ ಅಂತ. ಅದೇ ಥರ ಇವತ್ತು ನಾವು ನೋಡ್ತಾ ಇದ್ದೀವಿ, ಏನು ಅನ್ಯ ಜಾತಿ ವಿವಾಹ ಮಾಡಿದ್ರಲ್ಲ ಬಸವಣ್ಣವರು ಬಹುತೇಕ ಆ ಸಂದರ್ಭದಲ್ಲಿ. ಹಾಗಾಗಿ ಆ ಶರಣರ ಕಗ್ಗೊಲೆಯಾಗಿ ಆ ಶರಣಗಳ ಸುಡೋಕ್ಕಿದ ಕಾರಣ ಆಯಿತು. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಆ ಅನ್ಯ ಜಾತಿ ವಿವಾಹಗಳ ನಮ್ಮ ಮನೆಯಲ್ಲೇ ನಡೀತಾ ಇದೆ. ನಾವೇನು ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಒಂದೇ, ಎಲ್ಲ ಜನ ಒಂದೇ, ನಮ್ಮದು ಒಂದಾಗಬೇಕಾಗಿದೆ. ಇವತ್ತು ನಾವು ಇವು ಅಂತ ಅಂದ್ಕೊಂಡು ನಮ್ಮ ಇದು ಎಲ್ಲನೂ ನಾಶ ಆಗ್ತಾ ಇದೆ. ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ನಿಮಗೆ ಕಣ್ಣಿಗೆ ಗೊತ್ತಾಗ್ತಾ ಇದೆ. ಬ್ರಿಟನ್ನಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆ ನಿಮಗೆ ಇವತ್ತಿನ ದಿವಸ. ಅದಕ್ಕಾಗಿ ಈ ಜಾತೀಯತೆಯನ್ನು ಮೊದಲು ತೆಗೆದು ಹಾಕಬೇಕಾಗಿದೆ. ಇವತ್ತು ದೇಶದಿಂದ ಉಚ್ಚಾಟನೆ ಮಾಡಿಸುವಾಗ, ದೇಶ ಅಲ್ಲ ಜಗತ್ತಿನಿಂದ ಜಾತಿ ತೆಗೆದು ಮನುಷ್ಯ ಒಂದ, ಜಾತಿ ಒಂದ, ಮಾನವ ಜಾತಿ ಒಂದ. ನಾನು ಇದನ್ನು ಚೈನಾದಲ್ಲಿ ನೋಡಿದ್ದೀನಿ. ಚೈನಾಕ್ಕೆ ಹೋಗಿದ್ದೀವಿ. ಚೈನಾದಲ್ಲಿ ಅಲ್ಲಿ ಜಾತಿನೇ ಇಲ್ಲರಿ. 85% ಜಾತಿ ಇಲ್ಲದೆ ಇದ್ದವ್ರು. ಬರೀ 10% ಬುದ್ಧ, 1% ಮುಸ್ಲಿಮು, 1% ಕ್ರಿಶ್ಚಿಯನ್ರು. ಅವ್ರೇನು ಬಾಲ ಎತ್ತಂಗಿಲ್ಲ ಅಲ್ಲಿ ಚೈನಾದಲ್ಲಿ. ಸೊ ಅಲ್ಲಿ ಯಾರು ಬೇಕಾದರೂ ಯಾರ ಜೊತೆ ಮದುವೆ ಮಾಡ್ಕೋಬೋದು, ಇರ್ಬೋದು. ರಿಸ್ಟ್ರಿಕ್ಷನ್ಸ್ ಇದೆ ಅವರಿಗೆ ಚೈನಾದಲ್ಲಿ. ಸೊ ಇರಲಿ. ಸೊ ಹಾಗಾಗಿ ಈಗ ದಾಸೋಹ ಅಂದರೆ ಕೊಡೋದು. ಅದರದ್ದೊಂದು ಘಟನೆ ಹೇಳಿ. ಅಹಂಕಾರ ಒಳೆದು ತನ್ನ ತನುಮನ, ಅಹಂಕಾರವನ್ನು ಬಿಡಬೇಕು, ತನ್ನ ತನುಮನ ಧನವನ್ನು ಗುರುಲಿಂಗಕ್ಕೆ ಜಂಗಮಕ್ಕೆ ಸರ್ಪಿಸಿ ಸೇವಾಭಾವನೆಯಿಂದ ಸಮರ್ಪಿಸಬೇಕು. ಜಂಗಮ ಆರಾಧನೆ ಅಂತ ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೋಹಂ ಎಂಬುದು ಅಂತರಂಗದ ಮದ. ಸೋಹಂ ಅನ್ನೋದು ಅಂತರಂಗ ಮದ ಅಂದರೆ ನಾನು ಕೊಡ್ತಾ ಇದ್ದೀನಿ. ಮುಳುಕುರವ್ರ ಇವತ್ತು ದಾಸೋಹ, ಇವತ್ತು ದಾನಿಗಳು ಅಂತ ಬರೆದಿರ್ತಾರೆ. ಒಂದೊಂದು ದೇವಸ್ಥಾನದಲ್ಲಿ ನೋಡ್ಬೋದು ಬೋರ್ಡು. ಇವತ್ತು ಆಚಾರ್ಯರನ್ನವ್ರದ ಇವತ್ತು ದಾಸೋಹ ಅಂತ ಬರೆದಿರ್ತಾರೆ. ದಾನ ಅಂದರೆ ಸೋಹಂ ಅಂದರೆ ನಾನು ಮಾಡಿದ್ದೀನಿ ಅನ್ನೋದು, ಅದು ಅಂತರಂಗದ ಮದ, ನಮ್ಮ ಒಳಗಿನ ಮದ. ಶಿವೋಹಂ ಎಂಬುದು ಬಹಿರಂಗದ ಮದ. ಶಿವ ಕೊಟ್ಟದ್ದು ಅಂತ ಹೇಳಿದರೆ ನೀವು, ಅದು ಬಹಿರಂಗದ ಮದ ಅಂತ ನೋಡಿ. ಹಂಗಾರೆ ಏನ್ರಿಪ್ಪ ಏನು ಮಾಡೋದು? ನಾನು ಕೊಟ್ಟಿನಿ ಅಂತ ಹೇಳಂಗಿಲ್ಲ, ದೇವ್ರು ಕೊಟ್ಟದ್ದು ಅಂತ ಹೇಳಂಗಿಲ್ಲ, ಮತ್ತೆ ಏನ್ರಿ ಹೇಳಬೇಕು? ಪ್ರಶ್ನೆ ಬರ್ತದೆ ಅಲ್ವಾ? ಅದಕ್ಕೆ ಶರಣರು ಹೇಳ್ತಾರೆ, ಈ ದ್ವಂದ್ವ ಭಾವ ಒಳಿದು. ಇದನ್ನು ನೆನಪಿಡಬೇಕು ನಾವು. ದ್ವಂದ್ವ ಭಾವ ಅಂದರೆ ಎರಡೂ ಭಾವ. ನಾನು ಅನ್ನೋದು, ನೀನು ಅಂದರೆ ಪರಮಾತ್ಮನ ಅನ್ನೋದು, ಇವೆರಡೂ ಅಳಿದು ದಾಸೋಹಂ ಎಂದೆನಿಸಯ್ಯ. ನಾನು ದಾಸನಾಗಿ ನಡೀತಾ ಇದ್ದೇನೆ. ತಗೊಳ್ಳೋನು ಪರಮಾತ್ಮ, ಕೊಡೋನು ಪರಮಾತ್ಮ. ಯಾಕೆಂದ್ರೆ ಇವನೊಳಗೂ ಅವ ಇದ್ದಾನ, ಅವನೊಳಗೂ ಇವ ಇದ್ದಾನ. ಕೊಡೋನು ಅವ, ತಗೊಳ್ಳೋನು ಅವ. ಆ ದಾಸೋಹಂ ಭಾವದಿಂದ ಅರ್ಪಿಸ್ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಕತೆ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಗುರುರಾಜ್ ಕರ್ಜಗಿ ತಮಗೆ ಗೊತ್ತಿದೆ, ನೋಡಿರ್ತೀರಿ ಭಾಳ ಜನ. ಕರ್ಜಗಿ ಅವರು ಹೇಳ್ತಾ ಇದ್ದಾರೆ, ಗುರುರಾಜ್ ಕರ್ಜಗಿ. ನಿಮ್ಮ ಹೆಸರೇನಮ್ಮ? ರತ್ನ. ಇವರು ನಾಗರತ್ನಮ್ಮ ನಾಡಿಗೇರು, ನಾಡಿಗೆ. ಓಕೆ. ಸೊ ಹೀಗೆ ನಾಗರತ್ನಮ್ಮ ಥರ ಒಬ್ಬ ತಾಯಿ ಇದ್ರಂತೆ ಗುರುರಾಜ್ ಕರ್ಜಗಿ ಹೇಳೋರು. ಅವರು ದೊಡ್ಡ ಶ್ರೀಮಂತರು ಫ್ಯಾಮಿಲಿ. ಅದು ಈ ಅಮ್ಮ ವಯಸ್ಸಾಗಿಬಿಟ್ಟಿದೆ, ಆಗಲೇ 89. ಹೀಗಾಗಿರ್ಬೇಕು ಅವ್ರಿಗೆ. 75 ಮೇಲೆ 80 ಆಗಿರ್ಬೇಕು. ಇಲ್ಲ 72. ನಮ್ಮ ಅಕ್ಕ, ನಾನು 71, ಅವ್ರ ಅಕ್ಕ ಅಷ್ಟೇ. ಇರಲಿ. ಸೊ ವಯಸ್ಸಾದರೂ ಸಹಿತ ಇವರು ಅಡುಗೆ ಮನೆಯಾಗ ತರಕಾರಿ ಹೆಚ್ಚೋದು, ಪಲ್ಯ ಮಾಡೋದು, ಏನು ಅವ್ರಿಗೆ ಸಾಧ್ಯ ಐತೆ ಅದನ್ನೆಲ್ಲ ರೊಟ್ಟಿ ಮಾಡಿ ಕೊಡ್ತಿದ್ರು. ಅವ್ರು ಸೊಸೆಯಂದರು ಮತ್ತು ಮಕ್ಕಳೆಲ್ಲ, ಬೇಡವಾ ನೀನು, ಬೇಡ ಅಜ್ಜಿ, ನಿನಗೆ ಇದಾಗಿಬಿಟ್ಟಿದೆ, ನೀನು ಕುತ್ಕೊಂತಿದ್ರು, ನೀನು ತಿನ್ನು ಅಂತ. ಇಲ್ಲ ನಾನು ಬದುಕಿರುವಾಗೆ ನಾನು ಕೆಲಸ ಮಾಡೋಕ್ಕೆ ಅಂತ ಹಠ ಮಾಡಿ ಮಾಡ್ತಿದ್ದಳಕ್ಕೆ.
ಸರಿ, ಆಮೇಲೆ ಆಯ್ತಮ್ಮ ಏನಾದ್ರು ಮಾಡು ಅಂತೇಳಿ ಅವರಿಗೆ ನೀಗಿದ ಕೆಲಸ ಕೊಡ್ತಾಯಿದ್ರು, ಮಾಡ್ತಾಯಿದ್ರು ಅಜ್ಜಿ. ಮಾಡಿ ದಾಸೋಹದ ಭಾವನೆ ನೆನ್ಪಿಟ್ಕೊಳ್ಳಿ, ನಾನು ದಾಸೋಹ ಬಗ್ಗೆ ಹೇಳಕತ್ತೀನಿ ಈಗ. ಮಾಡಿ ಆದಮೇಲೆ ತಟ್ಟೆಗೆ ಹಾಕೋತಿದ್ದಳು ಊಟದ ಟೈಮಿಗೆ. ತನಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಳ್ಳೋದು, 4 ಚಮಚನೋ 5 ಚಮಚನೋ 6 ಚಮಚ ಹಾಕ್ಕೊಳ್ಳೋಕೆ, ತನಗೆ ಬೇಕಾದಷ್ಟು ಹೊಟ್ಟೆಗೆ ತುಂಬುವಷ್ಟು ಲೆಕ್ಕ ಹಾಕೊಳ್ಳಿ. ಆಮೇಲೆ ಹಾಕ್ಕೊಂಡಾದ್ಮೇಲೆ ಅದರಾಗ ಒಂದು ಸ್ವಲ್ಪ ತೆಗೆದಿಡ್ತಿದ್ಳಂತೆ. ತೆಗೆದಿಟ್ಟು ಆಮೇಲೆ ಅದನ್ನು ಹೊರಗೆ ಹೋಗಿ ನೋಡ್ತಿದ್ದಳಂತೆ ಯಾರ. ಆ ಟೈಮಿಗೆ ಯಾರವರು ಬರೋರಂತ ಅವ್ರಿಗೆ ಕೊಟ್ಟು ಆಮೇಲೆ ಇದು ಉಳಿದದ್ದನ್ನು ಹಾಕಿ ತಿನ್ನಾಕೆ ಅಂತ. ನೀ ಅಜ್ಜಿ ಯಾಕೆ ಕೊಡ್ತಿದ್ವಿ, ನಾವು ಕೊಡ್ತೀವಿ, ಬೇರೆ ಐತಿ, ನೀನು ತಿನ್ನು ಅಂತಿದ್ರಂತ. ಇಲ್ಲ ನಾನು ತಿನ್ನಂಗಿಲ್ಲ, ನನಗೆ ದುಡ್ದದ್ದಕ್ಕೆ ಎಷ್ಟೈತಲ್ಲ ಅಷ್ಟನ್ನು ನಾನು ತಗೊಳ್ಳವ, ನನಗೆ ಬಂದದ್ರಲ್ಲಿ ನಾನು ಕೊಡಾಕಿ, ನನಗೆ ಬಂದದ್ರಲ್ಲಿ ನಾನು ಕೊಡಾಕಿ, ನೀವು ಹಂಗೆ ಕೊಡೋದು ಬೇಡ. ಕರೆಕ್ಟಾಗಿ ಆ ಟೈಮಿಗೆ ಊಟ ಮಾಡೋ ಟೈಮಿಗೆ ಯಾರೋ ಬರೋರಂತಾರೆ ಲೆಕ್ಕ. ಆಕೆ ಹೋಗಿ ಅವ್ರಿಗೆ ಕೊಟ್ಟ ಬಂದ ಮೇಲೆ ಬಂದು ಇನ್ನಷ್ಟು ಅಲ್ಲಿ ಕೊಟ್ಟು ಬಂದಿದೆ ಅಂತ ಹೊಡೋಕಾದ್ರೆ ಇಲ್ಲ, ಮುಗೀತು, ಇವತ್ತಿನ ಮುಗೀತು, ನಾಳೆ ನಂದು ಊಟ, ಒಂದೇ ಊಟ ಮಾಡ್ತೇವೆ ಅಂತ. ಇದು ದಾಸೋಹ. ಅರ್ಥ ಆಯ್ತಾ ಈಗ? ಅಂದರೆ ತಾನು ಕಷ್ಟಪಟ್ಟು ದುಡಿದು ತನಗೆ ಬಂದಿದ್ದರಲ್ಲಿ ಮತ್ತೊಬ್ಬರಿಗೆ ಹಂಚಿ ತಿನ್ನೋದು